ಶ್ರೀ ಗುರುಭ್ಯೋ ನಮಃ ಹರಿ ಓಂ. 403ನೇ ಪುಟದಲ್ಲಿ ಬೆಳಿಗ್ಗೆ ಏನ್ ಪಾಠ ಆಗಿತ್ತು ಅಂತಂದ್ರೆ ಸ್ವಪ್ನದ ದೃಷ್ಟಾಂತವನ್ನು ಇಟ್ಟುಕೊಂಡು ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಬಹಳ ಚಂದದ ಅಂದ್ರೆ ನಮ್ಮ ಅಸ್ವಾತಂತ್ರ್ಯವನ್ನು ತಿಳಿಸಲಿಕ್ಕೆ ಸ್ವಪ್ನ ಅಲ್ಲ, ಸಾರಿ, ಅದೇನದು ನಿದ್ರಾವಸ್ಥೆಯನ್ನು ಇಟ್ಟುಕೊಂಡು ಹೇಳಲಿಕ್ಕೆ ಹೊರಟಿದ್ದಾರೆ. ಎಲ್ಲಂದ್ರು ವೇದೇಶ್ ತೀರ್ಥರು ಏನೋ ಅಂದಾರ, ಅದನ್ನ ಹೇಳ್ಬೇಕಾಗಿತ್ತು, ಹೇಳೋಣ ಅಂತ. ಸುಷುಪ್ತಿ ಕಾಲವನ್ನ ಇಟ್ಟುಕೊಂಡು ಜೀವಸ್ಯ ಏನಾಗ್ಯದ ದೃಷ್ಟಾಂತ ಕೊಡೋ ಕಾಲಕ್ಕೆ ಮುಂದಿನ ಮಾತಿನಲ್ಲಿ ಸುಷುಪ್ತಿ ಅವಸ್ಥೆಯನ್ನು ಕೊಡ್ಲಿಕ್ಕತ್ತ. ಯಾಕ ಅಂತ ಕೇಳಿ ವೇದೇಶ್ ತೀರ್ಥರು ಅಂತಾರ, ಜಾಗೃತ ಅವಸ್ಥೆಯಲ್ಲಿ ಜೀವನಿಗೆ ಸ್ವಾತಂತ್ರ್ಯಾಭಿಮಾನ ಇರ್ತದೆ. ಸುಷುಪ್ತಿ ಕಾಲದಲ್ಲಿ ಅವನಿಗಲ್ಲಿ ಅಭಿಮಾನವೇ ಇರೋದಿಲ್ಲ. ಆಗ ಅವ ಭಗವಂತನನ್ನ ಆಶ್ರಯಿಸಿದ್ದಾನೆ ಅಂತನ್ನೋದನ್ನ ಅನುಭವಾರೂಢವನ್ನ ಮಾಡುವುದಕ್ಕಾಗಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಬೆಳಿಗ್ಗೆ ಬಂದಿತ್ತು ಅನುಭವಾರೂಢ ಆಗಬೇಕು ಅಂತ. ಅದು ಎಷ್ಟು ವಿಚಿತ್ರ ನೋಡ್ರಿ. ಇವತ್ತೆಲ್ಲ ನಾವು ಅದನ್ನ ನೋಡ್ತೀವಿ. ಅಂದ್ರ ಥೇರಿ ಇದ್ದುದನ್ನು ಪ್ರಾಕ್ಟಿಕಲ್ ಮಾಡಿ ಲ್ಯಾಬ್ ಒಳಗ ಅಥವಾ ಮತ್ತೊಂದು ಕಡೆಗೆ ನೋಡಿ ಮಾಡೋದಿತ್ತಲ್ಲ. ಈ ಉಪನಿಷತ್ತಿನ ಕಾಲದಲ್ಲೂ ಅದನ್ನು ಬರೇ ಥೇರಿ ಆಗೊಳಿಬಾರದು ಅಂತ ಪ್ರಾಕ್ಟಿಕಲ್ ಮಾಡೋದು ಒಂದಿತ್ತು ಅಂತ 15 ದಿನಗಳ ಕಾಲ ನೀರು ಮಾತ್ರ ಸೇವಿಸಿ ಆಹಾರ ಸೇವನ ಮಾಡದೆ ಇವನಿಗೆ ಬುದ್ಧಿ ಕೆಲಸ ಮಾಡದೆ ಇದ್ದದ್ದಕ್ಕೆ ಅನ್ನ ಇಲ್ಲ ಅಂದ್ರೆ ಬುದ್ಧಿ ಕೆಲಸ ಮಾಡಂಗಿಲ್ಲ ಅಂತ ತಿಳ್ಕೊಂಡು ಅನ್ನಮಯವಾಗಿದೆ ಬುದ್ಧಿ ಮನಸ್ಸು ಅಂತ ತಿಳಿಸ್ಕೊಟ್ರು. ಅದ್ ನೀರು ಕುಡ್ಕೊಂಡಿದ್ದಕ್ಕೆ ಸತ್ತಿದ್ದಿಲ್ಲ ಬದುಕಿದ್ದಾದ್ರಿಂದ ಪ್ರಾಣ ನೀರಿನೊಳಗೆ ನಿಂತ್ಕೊಂಡದ ಅಂತ ತಿಳಿಸಿಕೊಟ್ರು. ಇದರ ಮೇಲೆ ಆ ಉದ್ದಾಲಕರ ಬಳಿ ಬಂದಾಗ ಶ್ವೇತಕೇತು ಏನು ಸ್ವಲ್ಪ ಅಹಂಕಾರ ತೋರಿಸಿದ್ದ, ನಾ ಭಾಳ ಓದಿದವ ಶಾಣ ಸ್ವತಂತ್ರ ಅಂತಲೇ ಬಂದಿತ್ತ ಅವಂಗ. ಅದಕ್ಕ ನೀನು ಭಗವಂತನನ್ನ ಆಶ್ರಯಿಸಿಕೊಂಡಿರುವಂತಹ ವ್ಯಕ್ತಿ ಅಂತ ಮನದಟ್ಟು ಮಾಡ್ಲಿಕ್ಕೆ ಹಿಂದೆ ಹೇಳ್ಬಿಟ್ಟಾರ. ಈಗ ಭಗವಂತ ಒಬ್ಬನೇ ಸ್ವತಂತ್ರ ನೀ ಅಲ್ಲ ಅಂತ. ಈಗ ಅದನ್ನ ಅನುಭವಾರೂಢ ಮಾಡ್ಬೇಕೀಗ, ಅವ ಎಕ್ಸ್ಪೀರಿಯನ್ಸ್ ಅವಂಗದು ಬರ್ಬೇಕೀಗ. ಅದಕ್ಕೆ ಏನ್ ದೃಷ್ಟಾಂತ ಕೊಟ್ರು ಈಗ ಅಂದ್ರೆ ಸುಷುಪ್ತಿ ಅವಸ್ಥೆಯನ್ನು ಕೊಡ್ತಾ ಇದ್ದಾರೆ. 3 ಅವಸ್ಥೆಗಳು. ಇದ್ರ ಬಗ್ಗೆ ವೇದೇಶ್ ತೀರ್ಥರು ಬಹಳ ಚಂದ ಬರ್ದಾರ, ಹೇಳ್ತೀನಿ. 3 ಅವಸ್ಥೆಗಳು ಯಾವ್ದು ಅವಸ್ಥಾ? ಎಚ್ಚರಿಕ, ನೆಕ್ಸ್ಟ್ ಸ್ವಪ್ನ, ನೆಕ್ಸ್ಟ್ ಸುಷುಪ್ತಿ. 3 ಅವಸ್ಥೆಗಳು. ಜಾಗರಾವಸ್ಥಾ, ಸ್ವಪ್ನಾವಸ್ಥಾ, ಸುಷುಪ್ತಿ ಅವಸ್ಥಾ ಅಂತ 3 ಅವಸ್ಥೆಗಳು. ಈ 3 ಅವಸ್ಥೆಗಳಲ್ಲಿ ನಮ್ಮ ಅಸ್ವಾತಂತ್ರ್ಯ ಹೆಂಗದ ಅಂತ ಅನ್ನೋದನ್ನ ಅನುಭವಾರೂಢ ಮಾಡ್ತಾರೆ ಈಗ. ಅದಕ್ಕೆ ಈ ಮುಂದಿನ ಮಾತು ಹೊರಟದ. ಅದಕ್ಕೆ ವೇದೇಶ್ ತೀರ್ಥ ಶ್ರೀಪಾದರು ಜಾಗರೇ ಜೀವಸ್ಯ ಸ್ವಾತಂತ್ರ್ಯಾಭಿಮಾನಾತ್ ಸ್ವಾಪೇಚ ತದಭಾವಾತ್ ತತ್ರ ಜೀವಸ್ಯ ಭಗವದಾಶ್ರಯತ್ವಂ ಅನುಭವಾರೂಢಂ ಕರ್ತುಂ ಉಪಕ್ರಮತೆ ಉದ್ದಾಲಕ ಇತಿ. ಉದ್ದಾಲಕಃ ಹ ಆರುಣಿ ಶ್ವೇತಕೇತಂ ಪುತ್ರಂ ಉವಾಚ. ಬೆಳಿಗ್ಗೆ ಆಗ್ಯದ ಮಂತ್ರ ಮತ್ತೊಂದ್ಸಲ ಹೇಳಿಕತ್ತೀನಿ. ಉದ್ದಾಲಕರು ಆರುಣಿ ಅವರು, ಉದ್ದಾಲಕ ಆರುಣಿ ಅವರು ಪುತ್ರಂ ಶ್ವೇತಕೇತು, ಮಗನಾದ ಶ್ವೇತಕೇತುವನ್ನು ಉವಾಚ ಅಂದ್ರೆ ಹೇಳಿದರು. ಏನಂತ? ಸ್ವಪ್ನಾಂತಂ ಮೇ ವಿಜಾನೀಹಿ, ಹೇ ಸೌಮ್ಯ, ಎಲೆ ಮಗನೇ, ಮೇ ಮತ್ಸಕಾಶಾತ್ ಅಂದ್ರೆ ನಾನು ಉಪದೇಶವನ್ನು ಮಾಡ್ತಿದ್ದೇನೆ. ಯಾವ ಭಾಗವನ್ನ? ಸ್ವಪ್ನ ಅಂತ, ಸುಷುಪ್ತಿ ಅವಸ್ಥೆಯ ಬಗ್ಗೆ ಉಪದೇಶವನ್ನ ಮಾಡ್ತಾ ಇದ್ದೀನಿ. ಅಲ್ರಿ, ಅದು ತಿಳ್ಕೊಳ್ಳುವಂತಹದ್ದೇನದ? ಎಲ್ಲಾರು ಮಲ್ಕೋತಾರ ಅದನ್ನೇ. ಇದು ಹೊಸದಾದ ಒಂದು ವಿಷಯ, ನೀ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ವಿಚಾರ ಮಾಡ್ಬೇಕು. ಇದು ಒಂದು ಹೊಸ ವಿಷಯ ಅಂತ ಅನ್ನೋದಾದ್ರೆ ಏನ್ರಿ ಹೇಳ್ಬೇಕಾಗಿತ್ತು, ಎಲ್ಲರೂ ಮಲಗ್ತಾರ, ಮಲಗೋದ್ರೊಳಗೆ ಏನ್ರಿ ಹೊಸ ಆದದ? ಏನೂ ಇಲ್ಲ. ಅಂತಹದ್ದು ಏನ್ ತಿಳ್ಕೊಳ್ಳೋ ಹಂಗದ ಅಂದ್ರೆ ನಿನ್ನ ನಿದ್ದೆಯಿಂದಲೂ ಕೂಡ ನೀನು ಪಾಠವನ್ನ ಕಲಿಬಹುದು. ಏನು ಕಲಿಬಹುದು? ನಿನ್ನ ನಿದ್ದೆಯಿಂದಲೂ ನೀನು ಪಾಠವನ್ನ ಕಲಿಬಹುದು. ಹೇಳ್ತಾರ ಏನಂತ? ಸ್ವಪ್ನಾಂತಂ, ಸ್ವಪ್ನಾಂತ ಶಬ್ದಕ್ಕೆ ಅರ್ಥ ಏನು? ಸುಷುಪ್ತಿ ಅಂತ ಅರ್ಥ. ತೆಳಗ ಭಾಷ್ಯ ನೋಡ್ರಿ, ಶ್ರೀಮದಾಚಾರ್ಯ ಮೊದಲೇ ವಾಕ್ಯ, ಸ್ವಪ್ನಾಂತಹ ಇಸ್ ಈಕ್ವಲ್ ಟು ಸುಷುಪ್ತಿ. ಎಲ್ಲರ ಹಿಂಗೆ 2 ಪದ ಬರೆದಿದ್ರು ಅಂದ್ರೆ ಏನ್ ತಿಳ್ಕೋಬೇಕು? ಒಂದು ಮೂಲ ಪದ, ಇನ್ನೊಂದು ಅದರ ಅರ್ಥ ಅಂತ ತಿಳ್ಕೋಬೇಕು. ಯಾಕಂದ್ರೆ ಸ್ವಪ್ನಾಂತಹ ಸುಷುಪ್ತಿ ಅಂದ್ರೆ ಅದಕ್ಕೆ ಮೊದ್ಲಿಗೆಲ್ಲ ಈಕ್ವಲ್ ಸೂಚನೆ ಇರ್ತಿದ್ದಿಲ್ಲ ಅವಾಗ, ಅದು ಸಮಚಿಹ್ನೆಯನ್ನು ಹಾಕ್ತಿರ್ಲಿಲ್ಲ ಅವಾಗ. ಈಗ ನಮಗೆ ಸಮಚಿಹ್ನೆ ಹಾಕಿ ಬ್ರಿಟಿಷರು ಅಭ್ಯಾಸ ಮಾಡಿಸೋದು ಅದನ್ನ. ಇದ್ದಿ ಮೊದ್ಲೆಲ್ಲ ಇದ್ದಿದ್ದಿಲ್ಲ. ಮೊದ್ಲು ಏನ್ ಮಾಡ್ತಿದ್ರು ಅಂದ್ರೆ ಆ ಪದ ಬರೆದು ಬಾಜುಕ್ ಇನ್ನೊಂದು ಪದ ಬರೆದು ಹೋಗ್ಬಿಟ್ರು ಮುಂದ ಅಂದ್ರೆ ಅದು ಅದರ ಅರ್ಥ ಅಂತ ಮಾಡ್ಕೋಬೇಕು. ಅದಕ್ಕೆ ಏನು ಇಲ್ಲಿ ಹಾಕೋಬೇಕು, ಇಕ್ವಲೆಂಟ್ ಇಲ್ಲಿ ಹಾಕೋಬೇಕು, ಅಲ್ಲೆಲ್ಲ
ಅದಕ್ಕೆ ಸ್ವಪ್ನಾಂತ ಅನ್ನೋ ಶಬ್ದಕ್ಕೆ ಸುಷುಪ್ತ್ಯವಸ್ಥಾ ಅಂತ ಅರ್ಥ. ಸುಷುಪ್ತ್ಯವಸ್ಥೆಯ ಬಗ್ಗೆ ಹೇಳ್ತೀನಿ ಏನಂತ. ಯತ್ರ ಏತತ್ ಪುರುಷಃ ಸ್ವಪಿತಿ ನಾಮ. ಇಲ್ಲಿ ಯತ್ರ ಅನ್ನೋ ಶಬ್ದಕ್ಕೆ ನಾವು ಸಾಮಾನ್ಯ ಸಂಸ್ಕೃತ ತಿಳ್ಕೊಂಡವರಿಗೆ ಯತ್ರ ಅನ್ನೋ ಅರ್ಥ ಏನು, ಎಲ್ಲಿ ಅಂತ. ಆದ್ರೆ ವೇದದ ಭಾಷಾದೊಳಗೆ ಯಾವಾಗ ಅಂತ ಅರ್ಥ. ಅದಕ್ಕೆ ಯತ್ರ ಶಬ್ದದ ಕೆಳಗೆ ಅಂಡರ್ಲೈನ್ ಮಾಡ್ಕೊಂಡು ಯದಾ ಅಂತ ಬರ್ಕೋಬೇಕು. ಬರ್ಕೊಳ್ರಿ. ಯದಾ ಅಂದ್ರೆ ಯಾವಾಗ ಅಂತ ಅರ್ಥ. ಯಾವಾಗ ಈ ಜೀವನು ಸ್ವಪಿತಿ, ಸ್ವಪಿತಿ ಅಂದ್ರೆ ಅರ್ಥದಕ್ಕ ಮಲಗುತ್ತಾನೋ, ಸರಿ ಆಯ್ತಾ? ಸ್ವಪಿತಿ ಶಬ್ದಾರ್ಥ ಗೊತ್ತದನ, ಮಲಗುತ್ತಾನೋ ಆವಾಗ ನಾಮ ಪ್ರಸಿದ್ಧ. ನಾಮ ಅನ್ನೋ ಶಬ್ದಕ್ಕೆ ಅರ್ಥ ಪ್ರಸಿದ್ಧ. ಯಾವಾಗ ಈ ವ್ಯಕ್ತಿ ಮಲಗುತ್ತಾನೋ ಆವಾಗ ಏನಾಗ್ತಾನ, ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ. ಸನ್ನಾಮಕನಾದ ಭಗವಂತನನ್ನ ಹೊಂದುತ್ತಾನೆ. ಏನ್ ಭಾಗ್ಯಪ. ಎಲ್ಲಾದ್ರೂ ಅನಂತ ಜೀವರಾಶಿಗಳು ಯಾರ್ಯಾರು ಮಲಗ್ತಿರ್ತಾರೋ ಪ್ರತಿಯೊಬ್ಬರು ಮಲಗಿದಾಗಲೂ ಭಗವಂತನನ್ನ ಹೊಂದುತ್ತಾರ. ದೊಡ್ಡ ಭಾಗ್ಯ. ತಿಳಿದ್ರಿ ಪುಣ್ಯ ಬಂತು, ತಿಳಿಲಿಲ್ಲ ಲಾಸ್ ಆಗ್ತದೆ. ಸಂಸ್ಕೃತವೆಲ್ಲ ಆಗ್ತದೆ. ಅದಕ್ಕೆ ಸಂಪನ್ನೋ ಭವತಿ. ಹೌದು, ಇದು ಹೆಂಗೆ ನಿಮ್ಗೆ ಗೊತ್ತಾತು? ಯಾರು ಹೇಳಿದ್ರೇನು ಇದನ್ನ? ಏನಂತ? ನೀವು ನಿದ್ರಾವಸ್ಥೆಯಲ್ಲಿ ಇದ್ದಾಗ ಭಗವಂತನನ್ನ ಹೊಂದುತ್ತೀರಿ, ಅವನಲ್ಲಿ ಪ್ರವೇಶ ಮಾಡುತ್ತೀರಿ, ಅವನನ್ನ ಆಲಿಂಗನ ಮಾಡಿಕೊಳ್ತೀರಿ. ಈ ವಿಷಯವನ್ನ ನಿಮಗೆ ಯಾರು ಹೇಳಿದ್ರು ಅಂದ್ರೆ ಸಂಸ್ಕೃತದಲ್ಲಿ, ಸಂಸ್ಕೃತ ಭಾಷಾದಾಗದ ನಿದ್ರಿಸಿದ ಅಂತನ್ನುವುದಕ್ಕೇನು ಶಬ್ದ ಪ್ರಯೋಗ ಮಾಡ್ತಾರ? ಸ್ವಪಿತಿ, ಸ್ವಪಿತಿ ಅಂತ ಪ್ರಯೋಗ ಮಾಡ್ತಾರ. ಹಾಗಾದ್ರೆ ಈ ಶಬ್ದವೇ ನಾವು ನಿದ್ರಾವಸ್ಥೆಯಲ್ಲಿ ಭಗವಂತನನ್ನು ಹೊಂದುತ್ತೇವೆ ಅಂತ ತಿಳಿಸ್ಲಿಕ್ಕತ್ತದ. ಬರೇ ನಿದ್ರೆ ಅಂತ ತಿಳಿಸ್ಲಿಕ್ಕತ್ತಿಲ್ಲದು. ಏನ್ರಿ? ಏನು ಬರೇ ಸ್ವಪಿತಿ ಅಂದ್ರೆ ಮಲಗ್ಯಾನ ಅಂತ ಅರ್ಥ ಅಲ್ಲ, ಭಗವಂತನನ್ನ ಹೊಂದಿದ್ದಾನೆ ಅಂತ ತಿಳಿಸ್ತಾ ಇದೆ. ಹೆಂಗ ಅಂತಂದ್ರೆ ನೋಡ್ರಿ, ಅನ್ನೊಂದು ಅರ್ಥ ಐತಿಲ್ಲ ಅಂತ ಹೇಳಿ. ಹೆಂಗ ಅಂದ್ರ ತದಾ ನೋಡ್ರಿ, ಈಗ ಮುಂದೆ ತದಾ ಬಂತು, ಹಿಂದ ಎತ್ರ ಬಂದದ. ಈ ಎತ್ರ ತದಾ ಅಂಬುದು ಹೊಂದಂಗಿಲ್ಲ. ಅದಕ್ಕೆ ಯದಾ ತದಾ ಮಾಡ್ಕೋಬೇಕು. ಅದನ್ನ ಗೊತ್ತಾಯ್ತಾ? ಇಲ್ಲ ತತ್ರ ಮಾಡ್ಕೋಬೇಕಾಗ್ತದೆ ಮತ್ತ. ಅದಕ್ಕೆ ತದಾ. ಆಗ ಸತಾ ಸಂಪನ್ನೋ ಭವತಿ. ಹಿಂದೆ ಸತಾದ, ಸೌಮ್ಯ ಶಬ್ದದ ಹಿಂದೆ ಸತಾದ, ಸತಾ ತದಾ ಸಂಪನ್ನೋ ಭವತಿ. ಅದು ಹೆಂಗ ಅಂದ್ರ ಸ್ವಂ ಅಪೀತೋ ಭವತಿ. ತಸ್ಮಾತ್ ಸ್ವಂ ಅಪೀತೋ ಭವತಿ. ಸ್ವಂ ಅಂದ್ರೆ ಪರಮಾತ್ಮ. ಯಾಕೆ ಸ್ವಂ ಅಂದ್ರೆ ಪರಮಾತ್ಮ ಅಂದ್ರೆ ಕೆಳಗೆ ಭಾಷ್ಯಕ್ಕೆ ಬರ್ರಿ. ಸ್ವಾತಂತ್ರ್ಯಾತ್ ಸ್ವ ಇತಿ ಪ್ರೋಕ್ತ. ಭಗವಂತ ಸ್ವತಂತ್ರನಾದದ್ರಿಂದ ಅವನಿಗೆ ಸ್ವಂ ಸ್ವಂ ಸ್ವಹ ಸ್ವಹ ಅಂತ ಕರೀತಾರ. ಅದ ಹೆಂಗ್ರಿ? ಸ್ವತಂತ್ರ ಅಂತನ್ನುವ ಶಬ್ದದಲ್ಲಿನ ತಂತ್ರ ಕಟ್ ಮಾಡಿ ಉಳಿತಿ ಅಷ್ಟು. ಸ್ವತಂತ್ರ ಅಂತ ಅರ್ಥ. ಹಿಂಗು ಮಾಡ್ಯಾರ ನೋಡ್ರಿ ಸಂಸ್ಕೃತದಾಗ. ಎಲ್ಲಾ ಅಭ್ಯಾಸ ಮಾಡ್ಬಿಟ್ರವ. ಗುಡಿ ಆಚಾರ. ಸ್ವತಂತ್ರ ಅನ್ನೋ ಶಬ್ದದಲ್ಲಿನ ಸ್ವ ಉಳಿಸ್ಕೊಂಡು ತಂತ್ರ ತೆಗೆದ್ರೆ ಇದೇನ್ ನ್ಯಾಯ ಅಂದ್ರೆ ನಾಮೈಕ ದೇಶೇ ನಾಮಗ್ರಹಣ ನ್ಯಾಯ. ಇದು ನಾಮೈಕ ದೇಶೇ ನಾಮಗ್ರಹಣ ನ್ಯಾಯ ಅಂದ್ರೆ ಮೊನ್ನೆ ಬಂದದ ಒಂದ್ಸಲ ಹೇಳಿನಿ. ಹಿಂಗ್ ಹೇಳೋಣ ಅಂತ ಲಘು ತಿಳಿಲಿ ಅಂತ. ಉಪೇಂದ್ರ ಅಂತದಂತ ಇಟ್ಕೊಳ್ಳಿ ಶಬ್ದ. ಇಂದ್ರ ಇಂದ್ರ ಅಂತ ಕರೆದ್ರೆ ಉಪೇಂದ್ರ ಅಂತೂ ಅರ್ಥದಕ್ಕ. ಯಾಕ? ನಾಮೈಕ ದೇಶೇ ನಾಮಗ್ರಹಣ ನ್ಯಾಯ. ಹೆಸರಿನಲ್ಲಿನ ಒಂದಂಶವನ್ನ ಕರೆದ್ರು ಪೂರ್ಣಾಂಶವನ್ನ ಕರೆದಂಗ. ಮೈಲಿಗೆ ಆದಾಗ ಪೂರ್ಣ ಮುಟ್ಟಬೇಕಂತ ಸ್ವಲ್ಪ ಮುಟ್ಟಿದ್ರೆ ಸಾಕು. ಚೂರು ತಾಕಿದರೂ ಪೂರ್ಣ ಮೈಲಿಗೆಯಾದಂತೆ ಚೂರು ಶಬ್ದವನ್ನ ಪ್ರಯೋಗ ಮಾಡಿದ್ರು, ಒಂದಂಶವನ್ನ ಪ್ರಯೋಗ ಮಾಡಿದ್ರು ಎಲ್ಲವನ್ನ ಪ್ರಯೋಗ ಮಾಡಿದಂತೆ. ಉಪೇಂದ್ರ ಇದ್ದಲ್ಲಿ ಇಂದ್ರ ಅಂದ್ರೂ ಉಪೇಂದ್ರ ಬಂತು. ಭೀಮಸೇನ ಇದ್ದಲ್ಲಿ ಭೀಮ ಕರೆದ್ರು ಸೇನ ಬಂದು ಹೋಯ್ತು, ಭೀಮಸೇನ ಬಂದು ಹೋಯ್ತು. ಸರಸ್ವತಿ ಅಂತ ಇರ್ತದೆ. ಸರಸು ಅಂತ ಹೇಳ್ತಿರ್ತಾರೋ ಇಲ್ಲೋ? ಮತ್ತೆ ಸರಸ್ವತಿ ಅಂತ ಹೇಳಿ ಸರಸ್ವತಿ ಅಂತ ಅರ್ಥದಕ್ಕೆ. ಇಲ್ಲಿ ಸ್ವತಂತ್ರ ಅಂತನ್ನುವ ಶಬ್ದದಲ್ಲಿನ ತಂತ್ರವನ್ನ ಬಿಟ್ಟು ಸ್ವಯಂತಿಷ್ಠ ಕರ್ದಾರ. ಹಂಗಾದ್ರೆ ಸ್ವಪಿತಿ ಅನ್ನುವುದರಲ್ಲಿ ರೂಢಿಯಲ್ಲಿ ಬಂದ ಅರ್ಥ ನಿದ್ರಿಸುತ್ತಾನೆ ಅಂತ. ಶಾಸ್ತ್ರೀಯವಾದ ಅರ್ಥ ಏನು ಅಂದ್ರೆ ಸ್ವ ಅಂದ್ರೆ ಸ್ವತಂತ್ರನಾದ ಪರಮಾತ್ಮನಲ್ಲಿ ಅಪಿತಿ, ಅಪಿತಿ ಅಂದ್ರೆ ಲಯಗೊಳ್ಳುತ್ತಾನೆ ಅಂತ ಅರ್ಥ. ಸೇರೋದು, ಒಳಗೆ ಪ್ರವೇಶ ಮಾಡೋದು. ಹೌದು, ಈ ಸ್ವಪಿತಿ ಅಂತ ಅನ್ನೋದಕ್ಕೆ ಹಂಗ್ಯಾಕೆ ಹೇಳಿದ್ರಿ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಆಕ್ಚುಲಿ ಅಪಿತಿ ಅನ್ನೋ ಶಬ್ದಕ್ಕೆ ಅಪೀತೌ ತದ್ವತ್ ಪ್ರಸಂಗಾದ ಸಮಂಜಸಂ ಓಂ ಅಂತ ಒಂದು ಸೂತ್ರ ಅದ. ಏನು ಬಿನ್ನಣ್ಣ? ಓಂ ಅಪೀತೌ ತದ್ವತ್ ಪ್ರಸಂಗಾತ್. ನನ್ನ ಜೊತೆ ಹೇಳ್ಬೇಕು ಬಿಂದಾಚಾರ್ಯ. ತದ್ವತ್ ಪ್ರಸಂಗಾತ್ ಅಸಾಮಂಜಸ್ಯಾತ್ ಅಸಾಮಂಜಸ್ಯಾತ್. ಓಂ ಸೂತ್ರ ಏನಂತಾರ? ಅಪೀತೌ ಅಂದ್ರೆ ಪ್ರಳಯ ಅಂತ ಅರ್ಥ. ಅಪೀತವನ ಶಬ್ದಕ್ಕೆ ಪ್ರಳಯ ಅಂತ ಅರ್ಥ, ಲಯಗೊಳ್ಳುವುದು ಅಂತ.
ಅಲ್ರಿ ಲಯ ಅಂತದ ಪ್ರಳಯ ಅಂತದ ಅಪೀತಿ ಮತ್ತೊಂದು ಹೊಸ ಶಬ್ದ ಯಾಕೆ ಹಿಡ್ಕೊಂಡ್ರಿ ಅದನ್ನ ನೀವು ಅಂದ್ರೆ ಉಳಿದವರಿಗೆ ಗೊತ್ತಾಗಿ ಪ್ರವೇಶಿಸುವುದು ಕೆಲವೊಂದು, ಉಳಿದವರಿಗೆ ಗೊತ್ತಾಗದೆ ಪ್ರವೇಶಿಸುವುದು. ನಾನು ಮನೆಯಲ್ಲಿ ಪ್ರವೇಶ ಮಾಡಿದ್ರೆ ಎಲ್ರಿಗೂ ಗೊತ್ತಾಗತ್ತೆ, ನಿದ್ರಾವಸ್ಥೆಯಲ್ಲಿ ಭಗವಂತನಲ್ಲಿ ಪ್ರವೇಶ ಮಾಡಿದ್ರೆ ನನಗೂ ಗೊತ್ತಾಗೋದಿಲ್ಲ. ಅವಿಜ್ಞಾತವಾಗಿ ಪ್ರವೇಶ, ಗೊತ್ತಾಯ್ತಾ? ಅವಿಜ್ಞಾತವಾಗಿ ಪ್ರವೇಶ ಮಾಡಿದರೆ ಅದಕ್ಕೆ ಅಪೀತಿ ಅಂತ ಕರೀತಾರ. ಅರ್ಥ ಬರ್ಕೊಂಡು ಇಟ್ಕೊಳ್ರಿ ಶಬ್ದಾರ್ಥವನ್ನ. ಬೆಳಿಗ್ಗೆ ಬರ್ಸಿದ್ದೆ, ನೆನಪದೇನೋ ಅಣ್ಣಯ್ಯರವರೇ? ಇನ್ನೊಬ್ಬರಿಗೆ ಗೊತ್ತಾಗದೆ ಇದ್ದಂತೆ ಪ್ರವೇಶಿಸುವುದು, ಬರೆದಿಟ್ಕೊಳ್ರಿ. ಅಪೀತಿ ಅಂದ್ರೆ ಇನ್ನೊಬ್ಬರಿಗೆ ಗೊತ್ತಾಗದೆ ಇದ್ದಂತೆ ಪ್ರವೇಶಿಸುವುದು. ಭಾರಿ ಆಶ್ಚರ್ಯ. ನಾನ ಬೆರಗ್ ಪಡ್ತಿರ್ತೀನಿ, ಯಾವಾಗ ಮಲಗಿದೆ ನನಗೆ ಗೊತ್ತಾಗ್ಲಿಲ್ಲ ನೋಡ್ರಿ ಅಂತಿರ್ತಾನ. ಯಾವಾಗ ನಿದ್ದೆ ಅಂದ್ರೆ ಅವ್ರ ಮಾತು ಕೇಳಿ ಕೇಳಿ ಕಿರಿಕಿರಿಯಾಗಿ ಮಲಗಿರ್ತಾನೆ. ಅದಕ್ಕೆ ಯಾವಾಗ ಮಲಗಿದೆ ನನಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅಜ್ಞಾತವಾದ ಪ್ರವೇಶ. ಸರಿ ಹೋತಾ? ಓಕೆ, ಕೆಳಗ ಭಾಷ್ಯ ನೋಡ್ರಿ. ಸ್ವಾತಂತ್ರ್ಯಾತ್ ಸ್ವ ಇತಿ ಪ್ರೋಕ್ತಃ ವಿಷ್ಣು ಸರ್ವೇಶ್ವರೇಶ್ವರ. ಸರ್ವ ಈಶ್ವರರು. ಸಾಮಾನ್ಯರೆಲ್ಲರೂ ಯಾರಿದ್ದೀವಿ ನಾವು, ನಮಗೆಲ್ರಿಗೂ ಸರ್ವರು ಅಂತ ಕರೀತಾರೆ. ಅದಕ್ಕೆ ನಮ್ಗೆ ಅವಾಗ ಸರ್ವರ್ ಡೌನ್ ಆಗ್ತಿರ್ತದೆ. ನೀವೆಲ್ಲ ಸರ್ವರ್ ಡೌನ್ ಆದವರು, ಸರ್ವರ್ ನೀವೆಲ್ಲ ಇಂಥ ಸರ್ವರಿಗೆ ಈಶ್ವರರು ಅಂತಂದ್ರೆ ಬ್ರಹ್ಮರುದ್ರಾದಿ ದೇವತೆಗಳು. ಅವರಿಗೂ ಈಶ್ವರ ಅಂತಂದ್ರೆ ಪರಮಾತ್ಮ. ಅದಕ್ಕೆ ಸರ್ವೇಶ್ವರೇಶ್ವರ ಅಂತ ಶಬ್ದ ಬಿಡಿಸಿದ್ದಾರೆ. ತಂ ಪ್ರಾಪ್ನೋತಿ, ಅವನನ್ನು ಹೊಂದುತ್ತಾನೆ. ಈ ಮನೋನಾಮ ಸಂಸಾರಿ ಅಂತ ಬಿಟ್ಬಿಡ್ರಿ. ಮುಂದ ಸ್ವಪಿತಿ ಇತ್ಯತಃ, ಅದಕ್ಕೆ ಸ್ವಪಿತಿ ಸ್ವಪಿತಿ ಅಂತ ಕರೀತಾರೆ. ಮನೋನಾಮ ಸಂಸಾರಿ ಮುಂದೆ ತಗೋಣಂತ. ಏನಂತ? ಅದಕ್ಕೆ ಸ್ವಪೀತೋ ಭವತಿ ಮಂತ್ರಕ್ಕೆ ಬರ್ರಿ. ತದಾ ಸಂಪನ್ನೋ ಭವತಿ ಮಂತ್ರದಲ್ಲಿ ತಸ್ಮಾದೇನಂ ಸ್ವಪಿತಿ ಇತ್ಯಾಚಕ್ಷತೆ ಸ್ವಂ ಹ್ಯಪೀತೋ ಭವತಿ. ವಿದ್ವಾಂಸರು, ಜ್ಞಾನಿಗಳು ಎಷ್ಟು ಚಂದ ಶಬ್ದ ಪ್ರಯೋಗ ಮಾಡ್ತಾರ ಅಂದ್ರೆ ಅನ್ವರ್ಥಕವಾದ ಶಬ್ದ ಪ್ರಯೋಗ ಇರ್ತದ. ಏನೋ ಬಳಸಿಬಿಟ್ವಿ, ಏನ್ ಹಿಂಗೇನ್ರಿ, ಅಯ್ಯೋ ಗೊತ್ತಿರ್ಲಿಲ್ಲಲ್ರಿ ನನಗ ಅಂತ ಅನ್ಕೋಬಾರ್ದು. ತಿಳಿತಿಲ್ಲೋ ಏನಂತ ಹೇಳಿ? ಹೆಂಗಿರಂಗಿಲ್ಲ ಅಲ್ಲ, ನಾವು ಪ್ರಯೋಗ ಮಾಡೋ ಕಾಲಕ್ಕೆ ಅದರ ಸಾರ್ಥಕತೆಯನ್ನು ವಿಚಾರ ಮಾಡಲಾರ ಬೆಳೆಸ್ತಿರ್ತೀವಿ. ಜ್ಞಾನಿಗಳು ಪ್ರಯೋಗ ಮಾಡೋ ಕಾಲಕ್ಕೆ ಒಂದು ಶಬ್ದ ಪ್ರಯೋಗ ಮಾಡಿದ್ರೆ ಇದು ಎಷ್ಟು ಸಾರ್ಥಕದನ್ನು ನೋಡಿ ಬೆಳೆಸ್ತಿರ್ತಾರೆ. ಗೊತ್ತಾಯ್ತಿಲ್ಲ ಎಷ್ಟು? ಅದಕ್ಕೆ ನೋಡ್ರಿ, ತಸ್ಮಾದೇ ನಮ್ಮ, ಆದ್ದರಿಂದಲೇ ಈ ಮಲಗಿದ ವ್ಯಕ್ತಿಯನ್ನು ಕುರಿತು ಸ್ವಪಿತಿ ಇತ್ಯಾಚಕ್ಷತೆ, ಮಲಗಿದವ ಅಂದ್ರೆ ಸ್ವಪಿತಿ, ಸ್ವಂ ಹ್ಯಪೀತೋ ಭವತಿ, ಭಗವಂತನಲ್ಲಿ ಪ್ರವೇಶ ಮಾಡಿರ್ತಾನೆ. ಆಯ್ತಾ? ಇದಿಷ್ಟನ್ನು ಹೇಳಿದ ಮೇಲೆ ಇನ್ನು ಮುಂದ ಏನಂತಾರೆ ಇದಕ್ಕೆ? ಈಗ ಇಷ್ಟು ಪ್ರವೇಶ ಮಾಡಿದ್ದಾಗ್ಯದ ಅಂತ ಹೇಳಿದ ಮೇಲೆ ಮುಂದಿನ ಹೇಳ್ಬೇಕಾಗ್ಯದ ಅವರಿಗೆ ಅಂತಂದ್ರೆ ದಾರಿ ಇಲ್ಲ ಇವನಿಗೆ. ಏನು ಅಂದ್ರ ನೀನು ಅವನ ಅಧೀನನೇ ಆಗಿದ್ದಿ ಅಂತ ಅನ್ನೋದಕ್ಕೊಂದು ದೃಷ್ಟಾಂತ ಈಗ. ಸುಷುಪ್ತ್ಯವಸ್ಥೆಯಲ್ಲಿ ನಾನು ಭಗವಂತನ ಅಧೀನನಾಗಿರುತ್ತೇನೆ ಎಂಬುದನ್ನ ಮುಂದೆ ಕಂಟಿನ್ಯೂ ಮಾಡ್ಲಿಕ್ಕೆ. ಹೆಂಗ ಅಂದ್ರೆ ಸಹ ಯಥ, ಯಥ ಅಂದ್ರೆ ಯಾವ ರೀತಿಯಾಗಿ ಮೊದಲು ಇಟ್ಕೋಬೇಕು. ಶಕುನಿಹಿ, ಶಕುನಿಹಿ ಅಂದ್ರೆ ಪಕ್ಷಿ. ಬೆಳಗ್ಗೆ ಹೇಳಿದ್ದೀನಿ ಶಕುನಿ ಶಬ್ದಕ್ಕೆ ಅರ್ಥ ಏನು? ಪಕ್ಷಿ ಅಂತ ಅರ್ಥ. ಸೂತ್ರೇಣ ಪ್ರಬದ್ಧ, ನೋಡ್ರಿ, ಸೂತ್ರೇಣ ಪ್ರಬದ್ಧ ಅಂತಂದ್ರೆ ಹಗ್ಗದಿಂದ ಕಟ್ಟಲ್ಪಟ್ಟದ. ದಿಶಂ ದಿಶಂ ಪತಿತ್ವ, ಪ್ರತಿ ದಿಕ್ಕಿಗೆ ಹಾರ್ತದ ಪಕ್ಷಿ. ಅದು ಇದು ಇರ್ತದ ನೋಡ್ರಿ, ಕಟಕರ ಮನೆಯಾಗಿನ ಕೋಳಿ, ಅದಕ್ಕೆ ಖಾಲಿ ಕಟ್ಬಿಟ್ಟಿರ್ತಾರೆ ಅವ್ರು, ಎಲ್ಲಿ ಹೋಗಬಾರ್ದು ಅಂತ ತಿಳ್ಕೊಂಡ್ರೆ. ಅದು ಪುಡ್ರ 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 ಅಂತ ರೆಕ್ಕೆ ಹಾರಿಸ್ತದ, ಈ ಕಡೆ ಹೋಗ್ತದ ಆ ಕಡೆ ಹೋಗ್ತದ, ಎಲ್ಲೆಲ್ಲೋ ಹೋಗ್ತದ. ದಿಶಂ ದಿಶಂ ಪತಿತ್ವ ಅನ್ಯತ್ರ ಆಯತನಂ ಅಲಬ್ಧ್ವ. ಏನ್ರಿ, ಬೇರೆ ಕಡೆಗೆ ಅದಕ್ಕೆ ವಿಶ್ರಾಂತಿ ಸ್ಥಳ ಸಿಗಂಗಿಲ್ಲ. ಎಷ್ಟು ಹಾರಿದ್ರೆ ಎಲ್ಲಿ ಸಿಗಬೇಕಾಗಿದೆ? ಖಾಲಿ ಹಗ್ಗ ಕಟ್ಟಿ ಕೂಡ್ಸ್ಬಿಟ್ರೆ ಅದನ್ನ ಏನ್ ಮಾಡ್ತ ಕೊನೆಗೆ? ಅದಕ್ಕ ಬಂಧನಮೇವ ಉಪಾಶ್ರಯತ. ಆತನ್ನ ಕಾಲಿಗೆ ಕಟ್ಟಿದ ಹಗ್ಗದ ಬಂಧನಕ್ಕೆ ಗೂಟ ಎಲ್ಲಿತ್ತೋ ಅಲ್ಲೇ ಬಂದು ಕೂತದ. ಯಾಕ? ಶಾಂತ ನಿವೃತ್ತಿಗಾಗಿ. ಪ್ರಾಣಮೇವ ಉಪಾಶ್ರಯತೆ. ಅದು ಇಷ್ಟು ಹರಡ್ಬಿಟ್ಟಿರುತ್ತೆ ಬೆಳಿಗ್ಗೆ. ಭಾರಿ ಮಜಾ ಇದೆ, ದೃಷ್ಟಾಂತ ಭಾರಿ ಬ್ಯೂಟಿಫುಲ್ ಅದ. ಬೆಳಿಗ್ಗೆ ಎದ್ದಾಗಿನಿಂದ ನಾ ರಾತ್ರಿ ತನಕ ಇಷ್ಟು ಹೋರಾಟ ಮಾಡಿರ್ತೀನಿ. ಎದಕ್ಕ ಅಂದ್ರೆ ಈ ಹಗ್ಗ ಬಿಚ್ಕೊಂಡು ಹೋಗ್ಬೇಕು ಅಂತ ಭಾರಿ ಪ್ರಯತ್ನ ಮಾಡಿರ್ತೀನಿ. ಅಷ್ಟು ಪ್ರಯತ್ನ ಒಳಗೆ ಇಷ್ಟು ದಣದಿರ್ತೀನಿ ಅಂತಂದ್ರೆ ಅದೇ ಗೂಟಕ್ಕೆ ಬಂದು ಮಲ್ಕೊಳ್ಳೋ ಹಂಗೆ ದಣದ್ಬಿಟ್ಟಿರ್ತೀನಿ. ಏನು ಒದ್ದಾಟ ನಮ್ದೆಲ್ಲ. ಇಡೀ ದಿವಸ ಪ್ರೋಗ್ರಾಮ್ ಇದು, ಡೈಲಿ ಸೀರಿಯಲ್ ಅಂತ ಇರ್ತಲ್ಲ, ಹಂಗಿದ್ದ ದಿವಸದ ಅದೇ ಕಾರ್ಯಕ್ರಮ. ಆನಂದವ್ರು ಎಚ್ಚರದಾಗಲೇ ಏನ್ ಪ್ರಯತ್ನ? ತಪ್ಪಿಸಿಕೊಂಡು ಹೋಗೋ ಪ್ರಯತ್ನ, ದಣಿಯೋದು. ದಣಿ ವಾರಿಸ್ಕೊಳ್ಳಿಕ್ಕೆ ಎಲ್ಲಿ ಬರೋದು? ಶಬಾಷ್ ಶಬಾಷ್. ನಮ್ಮನ್ನ ಏನ್ ಕರಿಬೇಕು ಗೊತ್ತಾಗುತ್ತೆ. ಆಚಾರ ಬಿಂದಾಚಾರ ಮಾಡ್ಬೇಡ್ರಿ. ಸರಿ,
ಒಂದೇ ಗೂಟ, ಬೇರೆ ಗೂಟಿ ಇಲ್ಲಿ ನೋಡ್ರಿ, ಹಿಂಗಾಗಿ ಎಲ್ಲೇ ಹೋಗ್ಬೇಕಾಗ್ತದೆ ಅನಿವಾರ್ಯದ. ಬೇರೆ ಒಂದ್ 4-8 ಗೂಟಿ ಇದ್ರೆ ಎಲ್ಲರೂ ಹೋಗ್ಲಿಕ್ಕೆ ಬರ್ತಿತ್ತು. ಅದಕ್ಕೆ ದಿಶಿ ದಿಶಿ ಪತಿತ್ವ ಅಂತ ಅಲ್ಲೆಲ್ಲಿ ಹೋಗಿ ಅಂತ ಹೇಳಿಗತ್ತ. ಆಯ್ತಾ, ಮುಂದೋಗೋಣಂತ. ಏನಾಯ್ತು? ಪ್ರಾಣ ತಮೇವ ಉಪಾಶ್ರಯತೆ, ಅದನ್ನೇ ಆಶ್ರಯಿಸಿಕೊಳ್ಬೇಕು. ಯಾಕಂದ್ರೆ ಶಾಂತ ನಿವೃತ್ತ್ಯರ್ಥಾಂ, ಶ್ರಮ ಪರಿಹಾರ ಆಗ್ಲಿ ಅಂತ ಮತ್ತೆ ಹೋಗ್ಬೇಕಂತ. ಅದಕ್ಕೆ ಟೀಕಾಕೃತ್ಪಾದರು ಇದನ್ನ ಮನಸ್ಸಿನಾಗ ಇಟ್ಟುಕೊಂಡು ಆ ವಿಷ್ಣು ತತ್ವದ ಪ್ರಾರಂಭದ ಮಂಗಳಾಚರಣದೊಳಗ ಸ್ವಾಪಂ ಪ್ರಾಪಯತಿ ಶ್ರಮಾಪಹತಯೇ ಕಲ್ಪಾವಸಾನಿ ಚ ಯಹ ಅಂತ ಸ್ತೋತ್ರ ಮಾಡಿದ್ದಾರೆ. ಸ್ವಾಪಂ ಪ್ರಾಪಯತಿ, ದೇವರು ಯಾಕೆ ಇವನು ನಿದ್ದೆ ಕೊಡ್ತಾನಂದ್ರೆ ಶ್ರಮ ಅಪಹತಯೇ, ಇವನ್ ಶ್ರಮ ಎಲ್ಲ ಪರಿಹಾರ ಆಗ್ಲಿ ಅಂತ. ತಿಳಿತಿಲ್ಲೋ? ಯಾವಾಗ? ಕಲ್ಪಾವಸಾನಿ ಚ, ಈಗೂ ನಿತ್ಯದಲ್ಲೂ ಪ್ರಳಯ ಕಾಲ ಬಂದಾಗಲೂ, ಎರಡೂ ಕಾಲಕ್ಕೂ ಕೂಡ. ಸರಿ, ಎಲ್ಲಾ ಪ್ರಾಣಿಗಳಿಗೂ ಎಲ್ಲ ಫ್ರೀ ಇಲ್ಲಿ ಅದಕ್ಕೆ ಕಂದಾಯ ಕಟ್ಟಿ ಬಂದ್ಬಿಟ್ಟಿರ್ತಾರೆ. ಪ್ರಾಣಬಂಧನಂ ಹಿ ಸೌಮ್ಯ ಮನ ಇತಿ, ಪ್ರಾಣಬಂಧನಂ ಹಿ ಸೌಮ್ಯ ಮನ ಇತಿ. ಇಲ್ಲಿ ಮನ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ತೆಳಗ ಭಾಷೆದೊಳಗ ಮನೋನಾಮ ಸಂಸಾರಿ, ಮನನಾನ್ ಮನೋನಾಮ ಸಂಸಾರಿ ಅಂತ ಬರೆದಿದ್ದಾರೆ. ಸಂಸಾರದಲ್ಲಿದ್ದ ಜೀವನಿಗೆ ಮನಃ ಅಂತ ಕರೀತಾರ. ಭಾರಿ ಆಶ್ಚರ್ಯ ಇದೆ, ಹೆಂಗ್ ಕರೆದ್ರಿ ಅವಂಗ ಅಂತ ಕೇಳಿದ್ರೆ ಅದಕ್ಕೆ ವೇದೇಶ್ ತೀರ್ಥ ಭಾಳ ಚಂದ ಬರ್ದಾರ. ಇದಕ್ಕೆ ಯಾಕೆ ಮನಃ ಅಂತ ಕರೀತಾರ ಅಂತಂದ್ರೆ ಯೋಗದಿಂದ ಹೇಳಬೇಕು ಅಂತ ರಾಯರು ಬರ್ದಾರ ಕಾಣಿಸ್ತದೆ. ಸರಿ ಸರಿ ಸರಿ. ಮನನಾಥ್ ಅಂದ್ರೆ ಏನು? ಆಲೋಚನೆ, ತಿಳ್ಕೊಳ್ಳೋ ಕೆಲಸ. ಈ ತಿಳ್ಕೊಳ್ಳೋದು, ಆಲೋಚನೆ ಮಾಡೋದೆಲ್ಲ ಈ ಜೀವಕ್ಕೆ ಬಂದದ್ರಿ, ಇನ್ಯಾರಿಗೂ ಇಲ್ಲೇ ಇಲ್ಲ. ಇದು ಪಾಪ ಆಲೋಚನೆ ಮಾಡಿ 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 ತಿಳ್ಕೊಂಡು ಅದಕ್ಕೆ ಮನನಾಥ್ ಮನಃ, ಆಲೋಚಿಸುತ್ತಿರುತ್ತಾನಾದ್ದರಿಂದಾಗಿ ಇದಕ್ಕೇನ್ ಕರಿಬೇಕು? ಜೀವಕ್ಕೆ ಮನಃ ಅಂತ ಕರಿಬೇಕು. ಆಲೋಚನೆ ಎಲ್ಲಿ ಮುಗಿತದ ಅಂತಂದ್ರೆ ಸಂಸಾರಾವಸ್ಥೆಯನ್ನು ದಾಟಿದ ಮೇಲೆ ಆಲೋಚನೆ ನಿಂತು ಹೋಗ್ಬಿಡುತ್ತೆ. ಅದಕ್ಕೆ ಸಂಸಾರಿಯಾದ ಜೀವನನ್ನ ಮನಃ ಅಂತ ಕರಿಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಶಬ್ದ ಮನೋನಾಮ ಸಂಸಾರಿ, ಮನನಾನ್ ಮನೋನಾಮ ಸಂಸಾರಿ ಅಂತ ಕರೆದಿದ್ದಾರೆ. ಸರಿ, ಈಗ ಮಂತ್ರದಲ್ಲಿ ಬಂದ ಮನಃ ಅನ್ನೋ ಶಬ್ದಕ್ಕೆ ಜೀವ ಅಂತ ಅರ್ಥ ಆಯ್ತು. ಈಗ ಹಂಗೆ ಬರ್ಕೋಬೇಕು ನಾವೀಗ. ಸಂಸಾರ ಜೀವ ಅವೇನ್ ಮಾಡ್ತಾನೆ? ಪ್ರಾಣಬಂಧನ ಅಂತಂದ್ರೆ ಆ ಭಗವಂತನೇ ಇವನಿಗೆ ಆಶ್ರಯ. ಅವನ ಕೈಯಲ್ಲೇ ಇರ್ಬೇಕು ಇವ, ಬೇರೆ ಎಲ್ಲಿ ದಾರಿದಪ್ಪ ಇವ. ಪರಮಾತ್ಮನ ಬಂಧನಕ್ಕೊಳಗಾಗ್ಯಾನ ಅಂದ್ರೆ, ಬಂಧನ ಅಂದ್ರೆ ಏನು? ನಿಯಂತ್ರಣ, ಕಂಟ್ರೋಲ್ ಅಂತ ಅರ್ಥ. ಆತನಿಯ ಸ್ವತಂತ್ರ, ಅವ ಸ್ವತಂತ್ರ ಅಂತ ತಿಳಿದಂತಾಯಿತು. ಕಲ್ಪನಾ ಬಂತಿಲ್ಲ ಅಂತ ಹೇಳಿದ್ದು. ಸರಿ, ಈಗ ಇಲ್ಲೊಂದು ವಿಶೇಷ ಅದ. ಏನ್ ವಿಶೇಷ ಅದ? ವೇದೇಶ ತೀರ್ಥರು ಬರೆದ ಒಂದು ಹೊಸ ಅಂಶ ಏನು? ನಾವು ಸಾಮಾನ್ಯವಾಗಿ ಹೆಂಗೆ ತಿಳ್ಕೊಂಡಿರ್ತೀವಿ, ಇದಕ್ಕೆ ಸ್ವಲ್ಪ ಭಿನ್ನವಾದ ಕ್ರಮದಲ್ಲೂ ಒಂದಿದೆ ಅಂತ ವೇದೇಶ ತೀರ್ಥ ಶ್ರೀಪಾದರು. ಸ್ವಪ್ನಾಂತಂ ಅನ್ನೋ ಶಬ್ದದಲ್ಲ, ಸ್ವಪ್ನಾಂತಹ ಸುಷುಪ್ತಿ ಅಂತದ. ಇದಕ್ಕ ವ್ಯಾಖ್ಯಾನ ಮಾಡ್ತಾರೆ. ಅಂತ ಅನ್ನೋ ಶಬ್ದಕ್ಕೆ ಎರಡು ಅರ್ಥವ. ಏನು ಅಂತ ಅನ್ನೋ ಶಬ್ದಕ್ಕೆ ಎರಡು ಅರ್ಥವ. ಮುಂದ್ ಬರ್ತದ ಇದ ಉಪನಿಷತ್ನಲ್ಲಿ. ಏನ್ ಬರ್ತದ ಅಂತಂದ್ರೆ, ಅಂತ ಅಂದ್ರ ಒಳಗಡೆಗೆ ಅಂತ ಒಂದ್ ಅರ್ಥ, ಅಂತ ಅನ್ನೋ ಶಬ್ದಕ್ಕೆ ದಿ ಎಂಡ್ ಅಂತ ಅರ್ಥ, ಕೊನೆ ಅಂತ ಅರ್ಥ. ಎರಡು ಅರ್ಥವ. ಇಲ್ಲಿ ಯಾವ್ದನ್ನ ತಗೋಬೇಕು ಅಂದ್ರೆ ಕೊನೆ ಅಂತ ತಗೋಬೇಕು, ಒಳಗಲ್ಲ, ಕೊನೆ ಅಂತ ತಗೋಬೇಕು. ಯಾಕಂದ್ರೆ ಹಿಂದಿ ಏನ್ ಶಬ್ದದ? ಸ್ವಪ್ನದ. ಸ್ವಪ್ನ ಅಂತ ಅಂದ್ರ ಸ್ವಪ್ನದ ಕೊನೆ ಅಂತ ತಗೋಬೇಕು, ಒಳಗ ಅಂತ ತಗೊಳಂಗಿಲ್ಲ. ಆದ್ರೆ ಗೃಹಾಂತಹ ಅಂತ ತಗೊಂಡಾಗ ಮನೆ ಒಳಗ ಅಂತ ತಗೋಬೇಕು. ಹಿಂಗ ಮುಂದ್ ಬರ್ತದೆ. ವೇಷಾಂತಹ ಅನ್ನೋ ಶಬ್ದ ಬರ್ತದಲ್ಲಿ. ಯಾಕೆ ಹೇಳಿದೆ ಈ ಮಾತನ್ನ ಅಂದ್ರೆ, ವೇದೇಶ ತೀರ್ಥರು ಏನು ಸುರೇಂದ್ರ ಅವರು ಅಂತ ಅನ್ನೋ ಶಬ್ದ ಅರ್ಥ ಮಾಡಬೇಕು? ಕೊನೆ, ಕೊನೆ, ಒಳಗ ಕೊನೆ ಹೇಳ. ಇಲ್ಲಿ ಏನ್ ತಗೋಬೇಕು? ಕೊನೆ, ಸ್ವಪ್ನದ ಕೊನೆ. ಸ್ವಪ್ನದ ಕೊನೆ ಯಾವಾಗ ಆಗ್ತದ? ಸ್ವಪ್ನದ ಕೊನೆ ಯಾವಾಗ ಆಗೋದು? ಸಂಸ್ಕೃತ ಹೇಳ್ರಿ. ಮನಸ್ಸು ಉಪರತವಾದಾಗ ಹಂಗ ಹೇಳ್ಬೇಕು. ಮನಸ್ಸೇನು? ಇಂದ್ರಿಯ, ಅಂತಃಕರಣ. ಬಹಿರಿಂದ್ರಿಯಗಳು ಉಪರತವಾದಾಗ ಸ್ವಪ್ನ ಪ್ರಾರಂಭ ಆಗಿರ್ತದೆ. ಆ ಸ್ವಪ್ನ ಮನಸ್ಸಿನಿಂದ ಕಾಣ್ತಿರ್ತೀವಿ. ಮನಸ್ಸು ಒಂದು ಇಂದ್ರಿಯ, ಅಂತಃಕರಣ, ಅದೂ ಉಪರತ ಆತು ಅಂತಾದ್ರೆ ಸುಷುಪ್ತಿ ಅವಸ್ಥೆ ಬಂತು. ಅದಕ್ಕೆ ಸ್ವಪ್ನ ಅಂತ. ಸ್ವಪ್ನವನ್ನ ಕಾಣುವಂತಹ ಮನಸ್ಸಿನ ಅಂತ, ಸ್ವಪ್ನ ಕಾಣೋದು ಎಲ್ಲಿ ನಿಲ್ತೋ ಅಲ್ಲಿ ನಿದ್ರಾವಸ್ಥೆಗೆ ಜಾರವಿ. ಅಂದ್ರೆ ಸುಷುಪ್ತಿ ಅಂದ್ರೆ ನಮ್ಮ ಎಲ್ಲಾ ಇಂದ್ರಿಯಗಳು ಕೆಲಸ ಮಾಡೋದು ನಿಲ್ಲಿಸಿ ಆಗೇದ ಅನ್ನೋದನ್ನ ನಾವು ಇನ್ನೊಬ್ಬರಿಗೆ ಘೋಷಣೆ ಮಾಡ್ತಿರ್ತೀವಿ. ಏನು ಗೊತ್ತಾಯ್ತಿಲ್ಲೋ ಶ್ರೀರಚರ?
ಮಲಗೀರಿ ಅಂದ್ರೆ ಅರ್ಥ ಏನು? ನಿಮ್ ಎಲ್ಲ ಇಂದ್ರಿಯಗಳು ಕೆಲಸ ಮಾಡೋದನ್ನ ನಿಲ್ಸ್ಯಾವ. ಬಾಹ್ಯ ಇಂದ್ರಿಯಗಳು ಯಾವ್ಯಾವು ಇಲ್ಲ ಅಂದ್ರೆ ಅಂತಃಕರಣ ಮೆಸಿದ ಮನಸ್ಸೂ ಇಲ್ಲ, ಪಂಚ ಜ್ಞಾನೇಂದ್ರಿಯಗಳು ಇಲ್ಲವೇ ಇಲ್ಲ, ಪಂಚ ಕರ್ಮೇಂದ್ರಿಯಗಳು ಇಲ್ಲ. ಜ್ಞಾನೇಂದ್ರಿಯಗಳು ಕೆಲಸ ಮಾಡಲಾದ ಬರೇ ಕರ್ಮೇಂದ್ರಿಯ ಮಾಡ್ತಿದ್ರೆ ಸ್ವಪ್ನ ನಡ್ಕೋತಾ ಇಡಬೇಕವ. ಏನಾಯ್ತು ಹಾಗಾದ್ರೆ ಸ್ವಪ್ನ ಅಂತ ಅನ್ನೋ ಶಬ್ದಕ್ಕೆ ಸುಷುಪ್ತಿ ಅಂತ ಆಯ್ತು. ವಿದೇಶ ತೀರ್ಥ ಬರೀತಾರೆ ಇದನ್ನ. ಈಗ ಜಾಗೃತ ಅವಸ್ಥಾ ಮುಗೀತು, ಸ್ವಪ್ನ ಬಂತು, ಸ್ವಪ್ನ ಮುಗೀತು, ಸುಷುಪ್ತಿ ಬಂತು. ಹಿಂಗ ಕ್ರಮ ಇಟ್ಟುಕೊಂಡು ಮಾತಾಡೋ ಕಾಲಕ್ಕೆ ಸ್ವಪ್ನ ಅಂತಂದ್ರೆ ಸುಷುಪ್ತಿ ಆಗ್ತದೆ. ಇನ್ ಕೇಸ್ ಸ್ವಪ್ನ ಕಂಡ ಟಕ್ ಅಂತ ಎದ್ಬಿಟ್ಟ ಅಂದ್ರೆ ಏನ್ ಮಾಡ್ಬೇಕಮ್ಮ? ಶ್ರೀನಿವಾಸ್ ಕೇಳಿರ್ಲಿ, ಈಗ ಸ್ವಪ್ನ ಅಂತ ಜಾಗೃತ ಅವಸ್ಥೆ ಆಯ್ತಲ್ಲ ಅಂದ್ರೆ ಎಸ್ ಹೌದು ಒಪ್ತೀವಿ ಅಂದ್ಬಿಟ್ರು. ಒಪ್ಪೋದಿಲ್ಲ ಅಂತಂದಿಲ್ಲ ಅಲ್ರಿ. ಮತ್ ನಾವ್ ಇಷ್ಟು ದಿವ್ಸ ಜಾಗೃತ ಅವಸ್ಥಾ, ಸ್ವಪ್ನಾವಸ್ಥಾ, ಸುಷುಪ್ತಿ ಅವಸ್ಥಾ ಹಿಂಗ್ ಬೈಪಾಟ್ ಮಾಡ್ಕೊಂಡ್ ಬಂದಿವಲ್ಲ ಅಂದ್ರೆ ರೈಮ್ಸ್ ಅವು ಬೈಪಾಟ್ ಮಾಡ್ರಿ, ಏನ್ ತಪ್ಪದ? 2 4 ಬೈಪಾಟ್ ಮಾಡ್ರಿ, ನಮ್ದೇನ್ ತಪ್ಪಿಲ್ಲ. ಹಂಗಾರ 2 ರೀತಿಯಿಂದ ವ್ಯವಸ್ಥೆ ಉಂಟು ಅಂತ ಬರೀತಾರೆ. ಏನಂತ? ಸ್ವಪ್ನಾನಂತರಂ ಸುಷುಪ್ತಿ ತದನಂತರಂ ಜಾಗರಣಮಿತಿ ಅವಸ್ಥಾಕ್ರಮಂ ಅಭಿಪ್ರೇತ್ಯಯೋ ಮುಕ್ತಂ. ಸ್ವಪ್ನ ಆದ್ಮೇಲೆ ಸುಷುಪ್ತಿ, ಸುಷುಪ್ತಿ ಆದ್ಮೇಲೆ ಜಾಗರಾವಸ್ಥಾ ಅಂತನ್ನೋ ಕ್ರಮದಲ್ಲಿ ಮಾತಾಡ್ಲಿಕ್ಕತ್ತೀವಿ. ಆದ್ರೆ ಏನಾಗಬಹುದು? ಸುಷುಪ್ತ್ಯನಂತರಂ ಸ್ವಪ್ನ, ತದನಂತರಂ ಜಾಗರಣಮಿತ್ಯಪಿ ಕ್ರಮ ಅಸ್ತಿ. ಉಲ್ಟಾ ಅದ. ನಿದ್ದೆ ಮಾಡ್ತಾನ, ನಿದ್ದೆ ಆದ್ಮೇಲೆ ಸ್ವಪ್ನ ಆಗ್ತದ, ಸ್ವಪ್ನ ಆದ್ಮೇಲೆ ಹೇಳ್ತಾನ. ಹಂಗೇನ್ ನಿಯಮ ಇಲ್ಲ ಮಗ. ಗೊತ್ತಾಯ್ತಿಲ್ಲ ಏನಂತ ಹೇಳಿದ್ದು? ದೇಸಾರ ಮೊದಲು ಸ್ವಪ್ನ ಆಗಿರ್ತದ, ಸ್ವಪ್ನ ಮುಗೀತು, ನಿದ್ದೆ ಹತ್ತದ, ಆಮೇಲೆ ಎಚ್ಚರ ಆಗ್ತದೆ. ಇದೊಂದು ಕ್ರಮ. ಮೊದಲು ನಿದ್ದೆ ಮಾಡ್ತಾನ, ಆಮೇಲೆ ಸ್ವಪ್ನ ಬೀಳ್ತದ, ಆಮೇಲೆ ಹೇಳ್ತಾನೆ. ಹಿಂಗೂ ಕ್ರಮ ಅದ ಶ್ರೀನಿವಾಸ್. ಆ ಕ್ರಮ ಹೇಳಿಕತ್ತೀವಿ ನಾವಿಲ್ಲಿ. ಈಗ ನಿಮಗ್ ಸಂಶಯ ಬಂದದ, ವಿದೇಶ ಚರಿತ್ರದ ವಿಷಯ ತಗೊಂಡು ಪ್ರಮಾಣ ಕೊಡ್ಲಿಕ್ಕತ್ತಾರ ಯಾಕಂತ ತಿಳ್ಕೊಂಡು ಹೇಳಿ ಅಂದ್ರೆ ಬರ್ಕೊಳ್ರಿ. ಏನ್ ಬರ್ಕೋಬೇಕು ಅಂದ್ರೆ ಅವಸ್ಥಾತ್ರಯಗಳ 2 ಕ್ರಮಗಳು ಅಂತ ಬರ್ಕೋಬೇಕು. ಅವಸ್ಥಾತ್ರಯಗಳ 2 ಕ್ರಮ. ಅವಸ್ಥಾ ಮೊದಲು ಅಂದ್ರೆ ಈಗ ಹಿಂಗ್ ಇಟ್ಕೊಳ್ರಿ, ಸ್ವಪ್ನದಿಂದ ಪ್ರಾರಂಭ ಮಾಡೋಣ ಅಂತ. ಸ್ವಪ್ನ ಬರ್ಕೊಳ್ರಿ. ನಂಬರ್ 1 ಸ್ವಪ್ನ, ಸ್ವಪ್ನ ಆದ್ಮೇಲೆ ಸುಷುಪ್ತಿ, ಸ್ವಪ್ನ ನಂಬರ್ 1 ಸುಷುಪ್ತಿ, ನಂಬರ್ 2 ನಂಬರ್ 3 ಜಾಗೃತಿ, ಜಾಗೃತ ಅವಸ್ಥಾ. ಬರ್ಕೊಂಡ್ರ? 2ನೇ ಕ್ರಮ. 2ನೇ ಕ್ರಮ ಏನು ಅಂದ್ರೆ ಸುಷುಪ್ತಿ ಮೊದಲು, ದೇಸಾರ ಸುಷುಪ್ತಿ ಮೊದಲು, ನಂಬರ್ 2 ಸ್ವಪ್ನ, ನಂಬರ್ 3 ಜಾಗರಾವಸ್ಥಾ. ಜಾಗರಾವಸ್ಥಾ ಪ್ಲೇಸ್ ಚೇಂಜ್ ಮಾಡ್ಕೊಳ್ಳಿಲ್ಲ, ಅದಲ್ಲೇ ಕೂತದ. ಸುಷುಪ್ತಿ, ಸ್ವಪ್ನ, ಸ್ವಪ್ನ ಆದ್ಮೇಲೆ ಜಾಗರ. ಕನಸಿನಿಂದ ಡೈರೆಕ್ಟ್ ಆಗಿ ಎಚ್ಚರ ಆಗಿರ್ತದೆ. ಅಯ್ಯೋ ಎಂಥ ಚಂದ ಕನಸು ಕಾಣ್ಲಿಕ್ಕೆ ಎಬ್ಬಿಸ್ಬಿಟ್ಯಾ ಅಂತಿರ್ತಾರೆ. ಯಾಕಂದ್ರೆ ಎಚ್ಚರ ಇದ್ದಾಗ ಅದನ್ನೆಲ್ಲ ಕಾಣ್ಲಿಕ್ಕೆ ಆಗ್ತಿರಂಗಿಲ್ಲ. ನೋಡ್ರಿ, ಮೊದಲು ಅಂದ್ರೆ ವೇದೇಶ್ತೀರ್ಥ ಹೇಳಿದ್ದು ಮೊದಲು ಸ್ವಪ್ನ, ಸ್ವಪ್ನಾನಂತರದಲ್ಲಿ ಸುಷುಪ್ತಿ, ಸುಷುಪ್ತಿ ಅನಂತರದಲ್ಲಿ ಎಚ್ಚರ ಅಂತ ಒಂದು ಕ್ರಮ. ಅಥವಾ ಮೊದಲೇ ಸುಷುಪ್ತಿ, ಅನಂತರದಲ್ಲಿ ಸ್ವಪ್ನ, ಅನಂತರದಲ್ಲಿ ಎಚ್ಚರ ಅಂತ ಮತ್ತೊಂದು. ಹಿಂಗ್ಯಾಕೆ ಹೇಳಿದ್ರು ಅಂತ ಕೇಳಿದ್ರೆ ಅದಕ್ಕೆ ಮಾಂಡೂಕೋಪನಿಷತ್ತಿನ ವಾಕ್ಯ ಕೊಡ್ತಾರೆ ವೇದೇಶ್ತೀರ್ಥರು. ಏನಂತ? ಸುಪ್ತೇರುತ್ಥಾನೇ ಪ್ರಾಜ್ಞಾದ್ ವಿಭಕ್ತೋ ಭವತಿ ವಿಶ್ವ. ಈ ಅವಸ್ಥಾ, ಇದು ಸುಷುಪ್ತಿ ಅವಸ್ಥೆಯಲ್ಲಿ ವಿಶ್ವತೈಜಸ ಪ್ರಾಜ್ಞೆ 3 ರೂಪಗಳು ಏಕೀಭಾವ ಹೊಂದಿರ್ತಾವ. ಏಕೀಭಾವ ಹೊಂದೋದು ಅಂದ್ರೆ ಏನು? ಸಂಶ್ಲೇಷ ವಿಶೇಷ. ಒಂದ್ರೊಳಗೆ ಒಂದ್ ಸೇರ್ಕೊಂಡ್ಬಿಟ್ಟಿರ್ತಾವೆ. ಯಾರು ಸೇರ್ಕೊಂಡಿರ್ತಾವ? ಪ್ರಾಜ್ಞನಾಮಕನಲ್ಲಿ ವಿಶ್ವನಾಮಕ ಮತ್ತು ತೈಜಸ ಇಬ್ರು ಸೇರ್ಕೊಂಡಿರ್ತಾರೆ. ಆಯ್ತಾ? ಸಂಶ್ಲೇಷ ವಿಶೇಷ ಏಕೀಭಾವ ಅಂತ ಇರ್ತಾರೆ. ಪಣ್ಣಾಚಾರ ಅರ್ಥ ಆಯ್ತಿಲ್ಲ ಅಂತ ಹೇಳಿ. ಗಾಢವಾದ ನಿದ್ರೆಯದ ಹೃದಯದಲ್ಲಿ ಪ್ರಾಜ್ಞನಾಮಕನಿದ್ದಾನೆ. ಈ ಕಣ್ಣಿನಲ್ಲಿದ್ದ ವಿಶ್ವ, ಈ ಕಂಠದಲ್ಲಿದ್ದ ತೈಜಸ ಇಬ್ರು ಒಳಗ್ ಬಂದು ಸೇರ್ಕೊಂಡು ಅವನು ಸೇರ್ಕೊಂಡ್ಬಿಟ್ಟಿರ್ತಾರೆ. ಈಗ ಎಚ್ಚರ ಆಯ್ತು. ಎಚ್ಚರ ಆದಾಗ ಹೆಂಗಾಗ್ತದ ಅಂದ್ರೆ ಪ್ರಾಜ್ಞಾತ್ ವಿಭಕ್ತೋ ಭವತಿ ವಿಶ್ವ. ಗೊತ್ತಾಯ್ತಾ? ನಿದ್ದೆಯಿಂದ ಎದ್ರ ಅಂತಂದ್ರೆ ಪ್ರಾಜ್ಞನಾಮಕನಿಂದ ವಿಶ್ವನಾಮಕ ಹೊರಗೆ ಬರ್ತಾನೆ. ಸ್ವಪ್ನಾದ ಉತ್ಥಾನೆ ತೈಜಸ ಅಂತ, ಕನಸಿನಿಂದ ಡೈರೆಕ್ಟ್ ಆಗಿದ್ದ ಅಂದ್ರೆ ತೈಜಸ್ಸಿನಿಂದ ವಿಶ್ವ ಹೊರಗೆ ಬರ್ತಾನ ಅಂತ ಬರ್ದ. ಈ ಮಂತ್ರ ಏನ್ ಹೇಳಿಕತ್ತದ ಶ್ರೀನಿವಾಸ? ಅರ್ಥ ಆಯ್ತಾ? ನಾನು ಗಾಢವಾದ ನಿದ್ರೆಯಿಂದ ಎಚ್ಚರಗೊಂಡ್ರೆ ಪ್ರಾಜ್ಞನಿಂದ ವಿಶ್ವ ವಿಭಕ್ತನಾಗ್ತಾನೆ, ಕನಸು ಕಂಡು ಎದ್ರೆ ತೈಜಸ್ಸಿನಿಂದ ವಿಭಕ್ತನಾಗ್ತಾನ ಅಂತ ಹಿಂಗ್ ಹೇಳೋ ಕಾಲಕ್ಕ 2 ತರಹದ ಅವಸ್ಥೆಗಳನ್ನು ಒಪ್ಕೊಂಡಿದ್ದೀವಿ ಅಂತ ಆಯ್ತಲ್ಲ ಹಾಗಾದ್ರೆ ಅಂತ ಬರೀತಾರೆ ವೇದೇಶ್ತೀರ್ಥರು. ಬಹಳ ಮಹತ್ವದ್ದು. ಗೊತ್ತಾಯ್ತೇನ್ರಿ ಸುಧೀಂದ್ರ ಅವರು? ಅರ್ಥ ಆಯ್ತಿಲ್ಲೋ? ಅಂದ್ರೆ ವಿಶ್ವ, ತೈಜಸ, ಪ್ರಾಜ್ಞ ಈ 3 ಮಂದಿ ಸೇರ್ಕೊಂಡಾಗ ವಿಶ್ವನಾಮಕ ಪರಮಾತ್ಮ ಎಚ್ಚರಾವಸ್ಥೆಗೆ ಕಾರಣ. ಗುಡಿ ಆಚಾರ ಅವ ಯಾರಿಂದ ಹೊರಗೆ ಬರ್ತಾನ ನೋಡ್ರಿ, ಅವ ಹೊರಗೆ ಬಂದ್ಕೊಳ್ಳಿ ಜಾಗರಾವಸ್ಥೆ ಬರಬೇಕು. ಇಲ್ಲಿ ಯಾರಿಂದ ಹೊರಗೆ ಬರ್ತಾನ ಎಂಬುದು ಇಂಪಾರ್ಟೆಂಟ್.
ಪ್ರಾಜ್ಞನಿಂದ ಹೊರಗೆ ಬಂದ್ರೆ ನಿದ್ದೆಯಿಂದ ಎಚ್ಚರ ಆತು ಅಂತ, ತೈಜಸನಿಂದ ಹೊರಗೆ ಬಂದ್ರೆ ಕನಸಿನಿಂದ ಎಚ್ಚರ ಆತು ಅಂತ ಅರ್ಥ ಅಂತ ಮಂತ್ರದಲ್ಲೇ ಹೇಳಿದೆ ಅಂತ ಅತ್ಯದ್ಭುತವಾದ ವಿವರಣೆಯನ್ನು ಕೊಟ್ಟಿದ್ದಾರೆ ವೇದಶ್ರೀ. ಬ್ಯೂಟಿಫುಲ್ ಅದು ಬ್ಯೂಟಿಫುಲ್. ಏನು ಎರಡು ಅವಸ್ಥಾ ಹಿಂಗೂ ಒಂದು ಮ್ಯಾಲೆ ಗಿಡದ ಮೇಲೆ ಬೆಕ್ಕು ಮಲಗಿತ್ತಂತ, ತೆಳಗ ನಾಯಿ ಮಲ್ಕೊಂಡಿತ್ತಂತ. ಏನಾಗಿತ್ರಿ, ಇಬ್ರು ಬೆನ್ನ ಹತ್ಕೊಂಡು ಬಂದಿದ್ರಿ, ಬೆಕ್ಕಿನ ತಿನ್ಬೇಕು ಅಂತ ನಾಯಿ, ಇದು ಸಿಗಬಾರ್ದು ಅಂತದ್ದು. ಇಬ್ರು ಹೊಡ್ಕೋತ ಬಂದು ಸುಸ್ತಾತು, ಬೆಕ್ಕ ಮ್ಯಾಲ ಹತ್ತಿ ಗಿಡದ ಮೇಲೆ ಮಲ್ಕೊಂಡ್ಬಿಡ್ತು, ತೆಳಗ ನಾಯಿ ಮಲ್ಕೊಂಡಿತ್ತು. ಅದಂತೀವ್ ಅಲ್ಲ, ನೀ ಮ್ಯಾಲ ಮಲ್ಕೊಂಡ್ರೆ ನಾ ಬಿಟ್ಟು ಹೋಗ್ತೀನಿ ಅಂತ ತಿಳ್ಕೊಂಡೆ, ನೀ ತೆಳಗ ಬರ್ತಕ್ಕ ಇಲ್ಲೇ ಮಕ್ಕೊಂಡ್ಬಿಟ್ರಿ. ಇಬ್ರು ಬೆಕ್ಕು ನಾಯಿ ಇಬ್ರು ನಿದ್ದು ಜೋರ ಹತ್ಬಿಡ್ತು. ರಾತ್ರಿ ಇದ್ದಕ್ಕಿದ್ದಂಗ ಮ್ಯಾಲಿಂದ ಬೆಕ್ಕು ದಪ್ಪ ಅಂತ ನಾಯಿ ಮೇಲೆ ಬಿತ್ರಿ. ನಾಯಿ ಮೇಲೆ ಬಿದ್ಕೊಂಡು ನಾಯಿ ಸಿಟ್ಟಿಗೆ ಎದ್ದು ಫಡ್ ಅಂತ ಹೊಳಿತು. ಅಬದ್ಧ, ನಿದ್ದೆ ಹಾಳು ಮಾಡಿದಿಲ್ಲ ನಂದು ಅಂತ. ಅದಕ್ಕೆ ಬೆಕ್ಕು ತಿನ್ಬೇಕು ಅಂತಿಲ್ಲ, ನಾನು ನಿದ್ದೆ ಹಾಳು ಮಾಡಿದಿಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಕೇಳ್ತು, ಏನಾತಿ ಅಷ್ಟು ನಿದ್ದೆ ಹಾಳಲಿಕ್ಕೆ ಏನಾತು ಅಂತ ಕೇಳ್ತು. ನೀ ಯಾಕೆ ನಿದ್ದೆ ಹಾಳು ಮಾಡಿದೆ ಅಂತ ಪಾಪ ನಾಯಿ ಬೆಕ್ಕಿಗೆ ಏನ್ ಮಾಡ್ಲಿ, ಆಕಾಶದಿಂದ ಇಲಿಗಳೆಲ್ಲ ಮಳೆಗಳಾಗಿ ಬರ್ತಾ ಇದ್ವಿ. ಆ ಬೆಕ್ಕು 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 ಆಕಾಶದಿಂದ ಇಲಿಗಳೆಲ್ಲ ಮಳೆಗಳು ಬರ್ತಿತ್ತು, ತಗೋಣ ಅಂತ ಹಿಂಗ್ ಜಿಗಿದ್ ಬಿಟ್ಟೆ, ದಪ್ಪ ಅಂತ ಕೆಳಗೆ ಬಿದ್ಬಿಟ್ಟೆ. ನಾಯಿಗೆ ಸಿಟ್ಟು ಬಂತ ಹೇಳ್ತೇನ್ರಿ, ಫಡ್ ಅಂತ ಹೊಡೆದು, ಹುಚ್ಚ ಎಲ್ಲರ ಮಳೆಯೊಳಗ ಇಲಿಗಳು ಬೀಳ್ತಾವೇನು, ಎಲಬುಗಳು ಬೀಳ್ತಾವ ತಿಳ್ಕೊ ಅಂತ ಮಕ್ಕೊಂಡ್ಬಿಡ್ತಾವ. ಸ್ವಪ್ನದಿಂದ ಎಚ್ಚರ ಆತೋ ಇಲ್ಲಿಗೆ, ಅದಕ್ಕೆ ದಷ್ಟ ಅಂತ ಹೇಳಿದ್ ನಾ. ಈಗ ಸ್ವಪ್ನದಿಂದ ಎಚ್ಚರ ಆತಲ್ಲ, ಮತ್ತೀಗ ಏನ್ ಬಂತು, ಮಳೆಗಳಲ್ಲಿ ಬರ್ತಿರೋದು ಇಲಿ ಸ್ವಪ್ನ ನೋಡಿತ್ತು, ಎಚ್ಚರ ಆಗ್ಬಿಡುತ್ತೆ ನೆಕ್ಸ್ಟ್ ಇಮಿಡಿಯೇಟ್. ಏನಾಯ್ತು, ಮಾಂಡೂಕೋಪನಿಷತ್ತಿನಲ್ಲಿಯೇ ಎರಡೂ ತರಹದ ಉತ್ಥಾನವನ್ನು ಹೇಳಿದ್ದರಿಂದ ಮೊದಲು ಸ್ವಪ್ನ, ಅನಂತರದಲ್ಲಿ ಸುಷುಪ್ತಿ, ಅನಂತರದಲ್ಲಿ ಜಾಗರ, ಅಥವಾ ಮೊದಲೇ ಸುಷುಪ್ತಿ, ಅನಂತರದಲ್ಲಿ ಸ್ವಪ್ನ, ಅನಂತರದಲ್ಲಿ ಜಾಗರ ಅನ್ನುವ ಅವಸ್ಥೆ ಬರ್ತದೆ. ಎಷ್ಟು ವೇದೇಶ ತೀರ್ಥ ಶ್ರೀಪಾದರು ಕೊಟ್ಟದ್ದು ವಿಷಯ. ಆಯ್ತು, ಮುಗಿದು ಹೋಗ್ತಿ, ಇನ್ ಮುಂದೆ ಹೋಗೋಣ ಬರ್ರಿ. ಈಗ ಎಲ್ಲಿಗೆ ಬಂತು, ಭಾಷ್ಯ ಮುಗಿತು, ತೆಳಗಿನ ಮಂತ್ರ. ಈಗ ಮೂರನೇ ಮಂತ್ರ, ಅಶನಾಯ ಪಿಪಾಸೆ ಮೇ ಸೌಮ್ಯ ವಿಜಾನೀಹಿ. ಇನ್ನ ಅಶನಾಯ ಮತ್ತು ಪಿಪಾಸ, ಹಸಿವೆ ಹಾಗೂ ನೀರಡಿಕೆಗಳು ಇವೆರಡು. ಈಗ ಹೌದ್ರಿ, ಮಲ್ಕೊಂಡಾಗ ಏನಾಗ್ತದೆ ಬಿಡ್ತದೆ ನಮ್ಗೇನ್ ಗೊತ್ತಾಗಬೇಕು ಅಂತಂದ್ರ ಎಚ್ಚರ ಅವಸ್ಥೆಯಲ್ಲೂ ತಗೋ, ಜಾಗೃತ ಅವಸ್ಥೆಯಲ್ಲೂ ಹಸಿವೆ ಮತ್ತು ನೀರಡಿಕೆಗಳು ಇವುಗಳು ಏನನ್ನ ಘೋಷಿಸುತ್ತಿವೆ ಅಂದ್ರೆ ನೀನು ಅಸ್ವತಂತ್ರ ಎಂಬುದನ್ನ ಘೋಷಿಸ್ತಾ ಇವೆ. ಡಂಗೂರು ಸಾರ್ಲಿಕತ್ತಾವು, ಹಸಿವೆ ಆತಿಲ್ಲೋ ಅಸ್ವತಂತ್ರ, ನೀರಡಿಕೆ ಆತಿಲ್ಲೋ ಅಸ್ವತಂತ್ರ ಅಂತ ಡಂಗೂರು ಸಾರ್ತಾ ಇವೆ. ಅವು ಅನೌನ್ಸ್ಮೆಂಟ್ ಏನಂತ ನೋಡ್ರಿ. ಯತ್ರ ಏತತ್ ಪುರುಷಃ ಮತ್ರ ಯತ್ರ ಯಥಾ ಪ್ರಕಾರ ಯದಾ ಅಂತ ಅರ್ಥ. ಯದಾ ಏತತ್ ಪುರುಷಃ ಅಶಿಶಿಷ್ಯತಿ ನಾಮ, ಅವ ಅಶಿಶಿಷ್ಯತಿ ಅರ್ಥ ಏನು, ಹಸಿವ್ಯಾತು ತಿನ್ಬೇಕು ಅಂತ ಇಚ್ಛಾ ಮಾಡ್ತಾನ ಅಂತ ಅರ್ಥ. ಅದಕ್ಕೆ ಗೊತ್ತಾಯ್ತಾ. ಈಗ ಅಶನಾಯ ಪಿಪಾಸ ಅನ್ನೋ ಶಬ್ದಕ್ಕೆ ಅರ್ಥ ಏನ್ ಮಾಡ್ಕೋ, ಮ್ಯಾಲೆ ತಿನ್ನಬೇಕೆಂಬ ಇಚ್ಛೆ, ಕುಡಿಯಬೇಕೆಂಬ ಇಚ್ಛೆ ಅಂತ ಅರ್ಥ. ಅದಕ್ಕೆ ಮೇಲಿಂದಕ್ಕೆ ಅಶಿಶಿಷತಿ ಅಂತ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಮಾಡಬೇಕು, ತಿನ್ನಲು ಇಚ್ಛಿಸುತ್ತಾನೋ ತದಾ, ಅವಾಗೇನಾಗ್ತದ, ಅಶಿಶಿತಿ ನಾಮ, ಹಸಿವಾಗ್ಯದಪ್ಪ ಯಾರು ಏನು ತಿಲ್ಲಿ ಕೊಡ್ತೀರಪ್ಪ ಅಂತಂದ ಅಂತಂದ್ರೆ ತದ್ ಅಶಿತಂ ನಯನ್ ಆಪಹ ಏವ ತದಿಶಿತಂ ನಯಂತೆ. ಆಗ ನೀರಿಗೆ ಅಭಿಮಾನಿಗಳಾದ ಮುಖ್ಯ ಪ್ರಾಣದೇವರೇ ಇಚ್ಛೆಯನ್ನ ಹುಟ್ಟಿಸಿ ಅನಂತರದಲ್ಲಿ ತಿಂದದ್ದನ್ನ ಪಾಕ ಮಾಡಿ ರಸ ಮಾಡಿ ಅದನ್ನ ಮತ್ತ ಪ್ರಾಣಿ ಪಕ್ಷಿಗಳಲ್ಲಿದ್ರ ಅವ್ರ ಮಕ್ಕಳಿಗೆ ಬೇಕಾಗುವಂತಹ ಹಾಲು ಮೊದಲಾದವುಗಳನ್ನು ಮಾಡಿ, ನಮ್ಮಲ್ಲಿದ್ರ ಜೀರ್ಣ ಮಾಡಿ ದೇಹಕ್ಕೆ ಬೇಕಾಗುವಂತಹದ್ದನ್ನ ಮಾಡಿ ಒಗೆದು ಬಿಡ್ತಾರೆ. ಸಪ್ನವಂತ ಹೇಳಿದ್ದೇನಂತ ಹೇಳಿ, ಇದು ಯಾರ ಕೆಲಸ ಆತ್ರಪ್ಪ? ಈಗಿದು ಯಾರ್ದು? ಪ್ರಾಣದೇವರದ್ದು. ಹಾಗಾದ್ರೆ ನೀರಿಗೆ ಅಭಿಮಾನಿಗಳಾದ ಮುಖ್ಯ ಪ್ರಾಣದೇವರು ಯಾವಾಗ ನನ್ನಲ್ಲಿ ಇದ್ದು ಇಚ್ಛೆ ಮಾಡ್ತಾರೆ ಏನಂತ, ಇವನು ತಿನ್ನಲು ಇಚ್ಛಿಸಲಿ ಅಂತ, ಆಗ ಮಾತ್ರ ನಾನು ತಿನ್ನಲು ಇಚ್ಛಿಸುತ್ತೇನೆ. ಪ್ರಾಣದೇವರು ಇಚ್ಛಾ ಮಾಡದೇ ಇದ್ರ ನಾನು ಎದುರಿಗೆ ಎಲ್ಲಾ ಪದಾರ್ಥ ಇಟ್ಟಿದ್ರು ಸಹಿತ ಏನೂ ತಿನ್ಬೇಕು ಅಂತ ಇಚ್ಛಾ ಬರಂಗಿಲ್ಲ. ಯಾಕೆ ಮತ್ತೆ ಇಷ್ಟೆಲ್ಲ ಮಾಡಿ ಇಟ್ಟಿವಿ, ಯಾಕೆ ತಗೊಳ್ವಲ್ಲಿ ಆಗಿರಿ, ಯಾಕೋ ಏನೋ ಮನಸ್ಸ ಬರವಲ್ತಾಗೈತಿ ತಿನ್ಲಿಕ್ಕೆ ಅಂತಂತಿರ್ತಾರ. ಅಲ್ಲ ಹಸಿವೆ ಇರ್ತದ, ಮನಸ್ಸು ಬರವಲ್ತು ಅಂತಿರ್ತಾರ. ಹಸಿವೆ ಅದ ತಿನ್ಲಿಕ್ಕೆ ಮನಸ್ಸು ಬರವಲ್ತು ಅಂತಂತಿರ್ತಾರ್ರಿ. ಆಮೇಲೆ ಅವ್ರು ಮುಂದೆ ಒಂದ್ 10 ನಿಮಿಷದಾಗ ಇಟ್ಟು ಹೋಗಿರ್ತಾರಲ್ಲ, ಬರೋದ್ರ ಒಟ್ಟು ಖಾಲಿ ಮಾಡಿರ್ತಾರ. ಹಿಂಗೆ ಹಾಕೋ ಅಂತ ಇನ್ನೊಬ್ಬ ಮನಸ್ಸು ಬಂದ್ಬಿಡ್ತು ಅಂತಿರ್ತಾರ. ಮತ್ತೆ ನಮ್ಮ ಮನಸ್ಸು ಏನೀಗ ವಿಚಾರ ಮಾಡ್ರಿ.
ಹಿಂಗ್ಯಾಕ ರಾಯರ್ ಬರೀತಾರೆ, ಎಷ್ಟು ಸೂಕ್ಷ್ಮ ಬರೀತಾರೆ ನೋಡ್ರಿ ರಾಯರ್ ಮಾತು, ಬಹಳ ಚಂದದ ರಾಯರ್ ಬರೆಯೋದು. ಬರೇ ಇಚ್ಛಾ ಮಾಡೋದಲ್ಲ, ಪಶ್ಚಾತ್ ಅಶಿತಂ ಭುಕ್ತಂ ಅನ್ನಂ ಪಾಕೇನ ನಯಂತೆ, ಅದನ್ನ ಜೀರ್ಣ ಮಾಡ್ತಾರ, ಆಮೇಲೆ ಇದನ್ನ ತಿನ್ನಿಸ್ತಾರ ಮೊದಲು. ಅಂದ್ರೆ ಉಲ್ಟಾ ಬರೋಣ ಅಂತ ರಿವರ್ಸ್ ಇಂಜಿನಿಯರಿಂಗ್ ಏನು ಅಂದ್ರೆ, ಇವನಿಗೆ ಜೀರ್ಣವಾಗುವ ಶಕ್ತಿ ಇದೆಯಾ ಅಂತ ನೋಡಿ ತಿನ್ನಿಸ್ತಾರ. ಉಲ್ಟಾ ಈಗ ಅಲ್ಲಿ ತನಕ ಹೊಟ್ಟೆ ಹಾಕೋದಿಲ್ರಿ ಅವ್ರು. ನಾವು ಒಳಗೆ ठूसता जाते हैं ಅಂತಾರಲ್ಲ, ಒಳಗೆ ತುರ್ಕೋದ್ ನಾವು ಗುಜಾನ ಅಂತ ತಿಳ್ಕೊಂಡು. ಅಲ್ಲ ಅಲ್ಲ, ವಾಯುದೇವರ ಆಹಾರವನ್ನ ಇವನ್ ಹೊಟ್ಟೆಗೆ ಬರುವಾಗ ಒಳಗಿಂದ ಖಾಲಿ ಆಗಿದಿಲ್ಲೋ, ಈಗ ಜೀರ್ಣಕ್ಕೆ ಮತ್ತೆ ಅವಕಾಶ ಅದ ಏನು ಅಂತ ನೋಡಿ ಆಹಾರವನ್ನು ಒಳಗೆ ತರ್ತಾರೆ. ಅಂದ್ರೆ ಆ ಕ್ಷಣಕ್ಕೆ ಇಚ್ಛಾ ಬರ್ತಂತ ಇವನಿಗೆ. ಏನ್ ಸಿಸ್ಟಮ್ ಎಲ್ರ ಒಳಗ ದೇವ್ರು ಮಾಡಿದ ಉಪಕಾರ ನೋಡ್ರಿ ಎಲ್ಲರ, ಏನ್ ನಮ್ಗೆ ಅರ್ಥನೇ ಆಗೋದಿಲ್ಲ. ಏನ್ರಿ ಶ್ರೀನಿವಾಸ್, ಎಷ್ಟು ಉಪಕಾರ ದೇವ್ರು ಮಾಡೋದು ಎಲ್ಲರ. ಇದಕ್ಕೆ ಹಾಕಿದ್ರ ಇದು ಜೀರ್ಣ ಮಾಡ್ಕೋತದ, ಅಡ್ಡಿ ಇಲ್ಲ ಅಂತ ಅನ್ನೋದು ಅದಕ್ಕೆ ಗೊತ್ತಾಗ್ತದೆ. ಸ್ಟೆಮಿನಾ ಅದಂತ ಗೊತ್ತಾಗ್ತದೆ, ಶಕ್ತಿ. ವಾಯುದೇವರು ಇಚ್ಛಾ ಮಾಡ್ತಾರೆ, ವಾಯುದೇವರು ಇಚ್ಛಾ ಮಾಡಿದ ಕೂಡಲೇ ಇದು ಹಸಿಯೋ ಅಂತ ಬಾಯಿ ತೆಗಿತದೆ. ಹಾಕಿರೊಳಗೆ ಹಾಕಿದ ಕೂಡಲೇ ಅದು ಜೀರ್ಣ ಪ್ರಕ್ರಿಯೆಗೆ ತಗೊಂಡೋಗಿ ಜೀರ್ಣ ಮಾಡಿ ಒಂದು ವ್ಯವಸ್ಥೆ ಮಾಡ್ತಾರೆ. ಮುಂದೆ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಹೇಳೋ ಕಾಲಕ್ಕೆ ಆಚಾರ್ಯರು ಅನ್ನಂ ರಸಾದಿ ರೂಪೇಣ ಪ್ರಾಣಃ ಪರಿಣಯತ್ಯಸೌ ಅಂತ ತಿಳಿಸಿದ್ದಾರೆ. ಅನ್ನವನ್ನು ರಸಾದಿ ರೂಪೇಣ ಯಾವ್ಯಾವ ಜೀವಿಗಳಿಗೆ ಏನೇನು ಬೇಕೋ ಆ ತರಹದಿಂದ ಪ್ರಾಣಃ ಮುಖ್ಯ ಪ್ರಾಣದೇವರು ಪರಿಣಾಮಗೊಳಿಸುತ್ತಾರೆ. ಅದನ್ನೇ ಸೂಕ್ಷ್ಮವಾಗಿ ಕೃಷ್ಣ ಗೀತೆಯಲ್ಲಿ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಾಂ. ಎಷ್ಟು ಸೂಕ್ಷ್ಮ ಉಪನಿಷತ್ತಿನ ಸಾರಾಂಶ ಹೆಂಗ್ ಗ್ರಹಣ ಮಾಡ ನೋಡ್ರಿ. ಏನಂತ ಉಪನಿಷತ್ತಿನ ಸಾರಾಂಶ ಅದು? ಏನು? ಸರ್ವೋಪನಿಷದೋ ಗಾವಹ ದೋಗ್ಧ ಗೋಪಾಲ ನಂದನ. ಗೀತಾಕ್ಕೇನ್ ಹೇಳಿವಿ? ಎಲ್ಲಾ ಉಪನಿಷತ್ತುಗಳ ಆಕಳ. ಅದನ್ನ ಹಿಂಡ್ಲಿಕ್ಕೆ ಕೂತವ ಯಾರು? ಕೃಷ್ಣ. ಪಾರ್ಥ ವತ್ಸಹ, ಅರ್ಜುನ ಕರು, ದುಗ್ಧಂ ಗೀತಾಮೃತಂ, ಗೀತೆ ಇದು ಅಮೃತ ಅಂತ ಅದು ಕರೆದಿತ್ತು. ನಾಳೆ ಬೆಳಿಗ್ಗೆ ಮನ್ಯಾಗ ಸಾರ ಆಗ್ಬೇಕ್ರಿ. ನಾಳೆ ಹುಳಿ ಮಾಡಿದ್ರೆ ನಾವು ತಗೊಳಂಗಿಲ್ಲ. ಸಾರ ವಾಯುದೇವರ ಉಪಕಾರ ಎಷ್ಟದ ನೋಡ್ಕೊಳ್ಳಿ. ವಾಯುದೇವರ ಉಪಕಾರ ಬಹಳ ದೊಡ್ಡ ಉಪಕಾರ. ನಾವು ವಾಯುದೇವರ ಇಚ್ಛಾ ಮಾಡಿದಾಗ ನಾವು ಇಚ್ಛಾ ಮಾಡ್ತೀವಿ ಎಂಬುದಕ್ಕೆ ಇದು ದೃಷ್ಟಾಂತರ. ಈಗ ಶುದ್ಧ ನಮಗ ಅಂದ್ರೆ ಆಚಾರ ಸಿದ್ಧಾಂತ ಓದುವಂಥವರಿಗೆ ಶ್ರೀಮದ್ ಆಚಾರ್ಯರು ವಾಯುದೇವರ ಇಚ್ಛಾ ಮಾಡಿದ್ರೆ ಮಾತ್ರ ನಾವು ಇಚ್ಛಾ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲೇನು ಇಚ್ಛಾ ಮಾಡ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಬಿಂಬ ಅವ್ರು ನಮಗ, ಬಿಂಬ ಅವ್ರು ನಮಗ ವಾಯುದೇವರು. ಪರಮಾತ್ಮಂತ್ರ ಸರಿ ಭಗವಂತನ ಬಿಟ್ಬಿಡ್ರಿ, ಬಹಳ ದೊಡ್ಡದು ಸುಪ್ರೀಂ ಕೋರ್ಟ್ ಅದು, ಹೈಕೋರ್ಟ್ನಾಗ ಕೆಲಸ ಮುಗಿದು ಹೊತ್ತು ನಮ್ದು ಇಲ್ಲೇ ಕೇಸ್ ನಿಗಾಳಿ ಆಗ್ಬಿಟ್ಟಿರ್ತದ. ಏನು ಅಂತ ಕೇಳಿದ್ರೆ ಮತ್ತದು ವಾಯುದೇವರು ಇಚ್ಛಾ ಮಾಡ್ಬೇಕು. ಇಚ್ಛಾ ಮಾಡಿದಾಗ ಬಿಂಬ ನೆನೆಸಿದ ವಾಯುದೇವರ ಇಚ್ಛೆ ಮಾಡಿದಾಗ ಇದು ಪ್ರತಿಬಿಂಬ ಎನಿಸಿದ ಕುನ್ನಿ ಹಸಿವ್ಯಾತರು ಅಂತ ಬಾಯಿ ತೆಗಿತದ. ಅಷ್ಟಧೀನಿದ್ದಿ. ಅದಕ್ಕೆ ನೋಡ್ರಿ, ಹೌದು ತದ್ ಅಶಿತಂ ನಯಂತೆ, ಅದು ಅಶಿತಂ ನಯಂತೆ, ತಿಂದದ್ದನ್ನ ಕರ್ಕೊಂಡು ಹೋಗ್ತದ ಅಂತ ತಿಳ್ಕೊಂಡು ಹೇಳಿ. ಹೌದು, ಈ ನಾವು ತಿಂದದ್ದನ್ನ ನೀರೇ ಅಂದ್ರೆ ವಾಯುದೇವರೇ ತೆಗೆದುಕೊಂಡು ಹೋಗ್ತಾರೆ ಅನ್ಲಿಕ್ಕೆ ಏನು ಅಂದ್ರೆ ಪ್ರಯೋಗ, ಅದ ಶಬ್ದ ಪ್ರಯೋಗ ಬಂತು ನೋಡ್ರಿ. ಮತ್ತೀಗ ಅನ್ವರ್ಥಕ ಪ್ರಯೋಗ ಬಂತು. ಏನಂತ? ತದ್ಯಥಾ ಗೋನಾಯೋ ಅಶ್ವನಾಯ ಪುರುಷನಾಯ ಇತ್ಯೇವಂ ತದಪ ಆಚಕ್ಷತೆ ಅಶನಾಯ ಇತಿ. 4 ಶಬ್ದಗಳನ್ನು ಹೇಳ್ತಾರ ವೇದದಲ್ಲಿ. ನಿಜವಾಗ್ಲೂ ಟೀಚಿಂಗ್ ಮೆಥಡ್ ಭಾಳ ಚಂದದ್ರಿ ಉಪನಿಷತ್ತು, ಬ್ಯೂಟಿಫುಲ್. ಹೆಂಗದ ಅಂತ ನೋಡು. ಅಂದ್ರೆ ಈಗ ನಮ್ಗೆ ಏನ್ ಹೇಳ್ಬೇಕಾಗಿದೆ, ಮೇಲೆ ಸ್ವಪಿತಿ ಅನ್ನೋ ಶಬ್ದ ಒಂದು ವಿಷಯ ತಿಳಿಸ್ಬಿಟ್ಟಿವಿ. ಈಗ ನೀರಿನ ಅಂದ್ರೆ ವಾಯುದೇವರೇ ಈ ಕೆಲಸ ಮಾಡಿಸ್ತಾರ ಅಂಬೋದಕ್ಕೆ ಒಂದು ಶಬ್ದ ಪ್ರಯೋಗ ಬೇಕು ಈಗ ನಮಗೆ. ಗೋನಾಯ ಅಶ್ವನಾಯ ಪುರುಷನಾಯ ಅಶನಾಯ ಶಬ್ದ ಇದೆ. ಬರ್ಕೊಂಡಿಟ್ಕೊಳ್ರಿ 4 ಶಬ್ದಗಳು ಚಂದವ. ಅಂದ್ರೆ ಅಲ್ಲೇ ಬೇಕಾದ್ರೆ ಅಂಡರ್ಲೈನ್ ಮಾಡ್ಕೊಂಡ್ರು ಅಡ್ಡಿ ಇಲ್ಲ. ಅಲ್ಲೇ ನೋಡಿ ಪುಸ್ತಕ ಮಾಡ್ಕೊಂಡ್ಬಿಡ್ರಿ, ಅಂಡರ್ಲೈನ್ ಮಾಡ್ಕೊಡ್ರಿ ಅಲ್ಲೇ. ಗೋನಾಯ, ಅಶ್ವನಾಯ, ಆಮೇಲೆ ಪುರುಷನಾಯ ಅಂತ ಪ್ರಸಿದ್ಧಿ. ಎದಕ್ಕ ಅಂತ ಕೇಳಿದ್ರೆ, ಗೋವುಗಳನ್ನ ನಿಯಂತ್ರಿಸುವಂತಹ ವ್ಯಕ್ತಿಯನ್ನು ಲೋಕದಲ್ಲಿ ಗೋನಾಯ ಅಂತ ಕರೀತಾರ. ಇದು ಪ್ರಾಯ ಯಾವುದೋ ಒಂದು ಭಾಷಾದಾಗ ಉಳ್ಕೊಂಡ್ರಿ ಈ ಶಬ್ದ. ಎಲ್ಲಿ ನೆನಪು ಬರವಲ್ತು. ನಮ್ಮ ಭಾರತೀಯ ಯಾವುದೋ ಒಂದು ಭಾಷಾ, ಸಂಸ್ಕೃತ ಬಿಟ್ಟ ಮೇಲೆ ಯಾವುದೋ ಒಂದು ಭಾಷಾದಾಗ ಉಳ್ಕೊಂಡದ. ಗೋನಾಯ್ ಅಂತ ಕರೆದ್ರಂದ್ರ ಆಕಳ ಕಾಯವ ಅಂತ ಅರ್ಥದಕ್ಕ, ಅವ ಆಕಳನ್ನು ನಿಯಂತ್ರಿಸುವಂತ ಅರ್ಥದಕ್ಕ. ಎಲ್ಲದ ನೆನಪು ಬರವಲ್ತು ಯಾವುದೋ ಭಾಷಾ. ಆಮೇಲೆ ಗೋನಾಯ ಮುಗಿದ್ಮೇಲೆ ಮುಂದಿನ ಏನು ಅಂತಂದ್ರೆ ಅಶ್ವನಾಯ ಅಂದ್ರೆ ಕುದುರೆ ನಿಯಂತ್ರಿಸುವಂಥವನು. ಪುರುಷನಾಯ ಅಂತದ್ರಿ, ಯಾರಿಗೆ ಗೊತ್ತೇನೆ ಹೆಸರು ಪುರುಷನಾಯ ಅಂದ್ರೆ? ರಾಜನಿಗೆ ಪುರುಷನಾಯ ಅಂತ ಕರೀತಾರ. ರಾಜರಿಗೆ ಪುರುಷನಾಯ, ಯಾಕಂದ್ರೆ ಪುರುಷಗಳನ್ನೆಲ್ಲ ನಿಯಂತ್ರಿಸ್ತಾರ ಪ್ರಜೆಗಳನ್ನ.
ಪ್ರಜೆಗಳನ್ನ ನಿಯಂತ್ರಿಸುತ್ತಾನಾದ್ದರಿಂದ ರಾಜನಿಗೆ ಪುರುಷನಾಯ, ಕುದುರೆಗಳನ್ನು ನಿಯಂತ್ರಿಸುವವನು ಅಶ್ವನಾಯ, ಆಕಳುಗಳನ್ನು ನಿಯಂತ್ರಿಸುವವನಿಗೆ ಗೋನಾಯ, ಹಸಿವೆಯನ್ನ ನಿಯಂತ್ರಿಸುವಂಥವನಿಗೆ ಅಶನಾಯ ಅಂತ ಕರೀತಾರೆ ಅಂತ ಹೇಳಿದ್ರು. ಏನ್ ಚಂದ ಮಾತು ನೋಡ್ರಿ, ಎಷ್ಟು ಚಂದ ಮಾತು. ತದಪ ಆಚಕ್ಷತೆ, ಅದಕ್ಕೆ ನೀರಿಗೆ ಕರೀತಾರೆ ಏನಂತ ಅಶನಾಯ ಅಶನಾಯ ಅಂತ ಕರೀತಾರೆ, ನೀರಿಗೆ ಹೆಸರದು. ತತ್ರ ಏತತ್ ಶೃಂಗ ಮುತ್ಪತಿತಂ ಸೌಮ್ಯ ವಿಜಾನೀಹಿ ನೇದಂ ಅಮೂಲಂ ಭವಿಷ್ಯತಿ ಇತಿ. ಕೊನೆ ವಾಕ್ಯ ಏನು ಅಂತಂದ್ರೆ ನೋಡು, ಶ್ವೇತಕೇತು, ಒಂದು ಮೊಳಕೆ ಬಂದಿದೆ ಅಂತಂದ್ರೆ ಬೀಜ ಇಲ್ಲದೆ ಬರ್ಲಿಕ್ಕೆ ಸಾಧ್ಯ ಇದೆಯಾ? ನೋಡು, ಹೀಗೊಂದು ಹಸಿವಿನ ಏಳಿಕೆಗಳು ಆಗ್ತಾ ಇದೆ, ಹೀಗೊಂದು ನಿದ್ದೆ ಇತ್ಯಾದಿಗಳು ಬರ್ತಾ ಇದೆ ಅಂದ್ರೆ ಏನೋ ಕಾರಣ ಇಲ್ಲದೆ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಏನಾದ್ರೂ ಒಂದು ಕಾರಣ ಇರ್ಬೇಕಲ್ಲ, ಆ ಕಾರಣನೇ ಪರಮಾತ್ಮ. ಅಲ್ಲಿ ತಂದು ಹಚ್ಬಿಟ್ರಿ, ಚಂದ ನೋಡ್ರಿ ಏನಂತ ನೋಡ್ರಿ. ತತ್ರ ಏತತ್ ಶೃಂಗಂ ಉತ್ಪತಿತಂ, ತತ್ರ ಅನ್ನೋ ಶಬ್ದಕ್ಕೆ ಮತ್ತೆ ಯಥಾ ಪ್ರಕಾರ ಏನ್ ತಿಳ್ಕೋಬೇಕು? ತಡ್ರಿ ತಡ್ರಿ ಏನಂತಪ್ಪ ತತ್ರ. ನೋಡ್ರಿ, ಈಗ ತತ್ರ ಅನ್ನೋ ಶಬ್ದಕ್ಕೆ ಅರ್ಥ ಏನ್ ಮಾಡ್ಯಾರ ರಾಯರು ಅಂದ್ರೆ, ಭಗವತಃ ಜಗತ್ಕರ್ತೃತ್ವೇ, ದೇವರು ಈ ಜಗತ್ತನ್ನ ನಿರ್ಮಿಸಿದ್ದಾನೆ ಎನ್ನುವ ವಿಷಯದಲ್ಲಿ ಏನ್ ತಿಳ್ಕೋಬೇಕು? ಒಂದು ದೃಷ್ಟಾಂತ. ಶೃಂಗಂ ಉತ್ಪತಿತಂ, ಶೃಂಗ ಅಂದ್ರೆ ಅಂಕುರ. ಬರ್ದಿಟ್ಕೊಳ್ರಿ, ಮುಂದಿನ ಪೇಜ್ನಾಗದ ಇಲ್ಲೊಂದು ಬರ್ದಿಟ್ಕೊಳ್ರಿ. ಶೃಂಗ ಅನ್ನೋ ಶಬ್ದಕ್ಕೆ ಅಂಕುರ ಅಂತ ಅರ್ಥ. ಅಂಕುರ ಅಂದ್ರೆ ಏನು? ಮೊಳಕೆ ಹೋದಿಲ್ಲ ಮತ್ತೆ. ಅಂಕುರ. ಶೃಂಗ ದೇಸರ ಶೃಂಗ ಅಲ್ಲ, ಶೃಂಗ ಅಂದ್ರೆ ತಲೆ ಮೇಲಿಂದು. ಶೃಂಗ ಅಂದ್ರೆ ಇದು. ಏನಾಯ್ತು ಅಂದ್ರೆ ಶೃಂಗ ಮುತ್ಪತಿತಂ, ಒಂದು ಮೊಳಕೆ ಬಂತು. ಆ ಮೊಳಕೆ ಲೋಕಕ್ಕೆಲ್ಲ ಹೇಳ್ತಾ ಬಂತು. ಏನಂತ? ಬೀಜ ಇದೆ, ಬೀಜ ಇದೆ, ಬೀಜ ಇದೆ ಅಂತ ಹೇಳ್ತಾ ಬಂತು. ಅಂದ್ರೆ ಆನಂದವರ ರಾಯರು ಬರೀತಾರ, ಅಂಕುರಾಖ್ಯಂ ಕಾರ್ಯಂ ಜ್ಞಾಪಕಮುತ್ಪತಿತಂ. ಅದು ಮೊಳಕೆ ಅಂತನ್ನುವುದು ಬೀಜವನ್ನ ತಿಳಿಸ್ಲಿಕ್ಕೆ ಬಂತು ಲೋಕಕ್ಕೆ. ಈ ಜಗತ್ತು ಭಗವಂತನನ್ನು ತಿಳಿಸ್ಲಿಕ್ಕೆ ಬಂದದ್ದು ಅಂತ ಬರೀತಾರೆ. ಕ್ಯಾ ಬಾತ್ ಹೈ ಸಾಬ್. ಆಗ್ಲಿ, ಯಾರು ಬಿಡಂದ ಆಗ್ಲಿ, ಇವತ್ತಂತೂ ಆಗ್ಲಿ, ಏಕಾಶಿ ಹೆಚ್ಚಿಗೆ ಬೇಡ. ವಿಜಾನೀಹಿ ನೇದಂ ಅಮೂಲಂ ಭವಿಷ್ಯತಿ. ಈ ಮೊಳಕೆಗೆ, ಈ ಅಂಕುರಕ್ಕೆ ಅಮೂಲ, ಅದಕ್ಕೆ ಮೂಲ ಇಲ್ಲದೆ ಹುಟ್ಲಿಕ್ಕಂತೂ ಸಾಧ್ಯವಿಲ್ಲ. ವಿಚಾರ ಮಾಡು ನಿರಚರ, ಏನಂತ ವಿಚಾರ ಮಾಡಬೇಕು? ತಸ್ಯ ಕ್ವ ಮೂಲಂ ಸ್ಯಾತ್, ಅದಕ್ಕೆ ಮೂಲ ಯಾವ್ದಿರ್ಬೇಕು? ಅನ್ಯತ್ರ ಅನ್ನಾತ್, ಅನ್ನವನ್ನ ಬಿಟ್ಟು ಬೇರೆ ಇನ್ಯಾವ್ದು ಮೂಲ ಇರಬೇಕು? ಎಲ್ಲಿ ಬಂತೀಗ? ಮನಸ್ಸಿಗೆ ಬಂತೀಗ. ಅಲ್ಲಿ ಫಸ್ಟಿಗೆ ಏವಮೇವ ಖಲು ಸೌಮ್ಯ ಅನ್ನೇನ ಶೃಂಗೇನ, ಅನ್ನವೆಂಬುವಂತಹ ಮೊಳಕೆಗೆ ಆಪೋ ಮೂಲಂ, ನೀರು ಮೂಲ. ಅದ್ಭಿ ಸೌಮ್ಯ ಶೃಂಗೇನ ತೇಜೋ ಮೂಲಂ, ಆ ನೀರಿಗೂ ಮೂಲ ಯಾವುದು? ತೇಜೋ ಮೂಲಮನ್ವಿಚ್ಛ ತೇಜಸ ಸೌಮ್ಯ ಶೃಂಗೇನ. ಆ ತೇಜಸ್ ಎಂಬುವಂತಹ ಮೊಳಕೆಗೆ ಯಾರ ಮೂಲ? ಸನ್ಮೂಲಂ, ಪರಮಾತ್ಮನೇ ಮೂಲ. ಅನ್ವಿಚ್ಛ ಸನ್ಮೂಲಾಹ ಸೌಮ್ಯ ಇಮಾಹ ಸರ್ವಾಹ ಪ್ರಜಾಹ ಸದಾಯತನಾಹ ಸತ್ಪ್ರತಿಷ್ಠಾಹ. ಭಗವಂತನೇ ನಮ್ಮೆಲ್ಲರಿಗೂ ಮೂಲ, ನಾವೆಲ್ಲರೂ ಅವನನ್ನು ಆಶ್ರಯಿಸಿಕೊಂಡವರು, ನಾವು ಅವರಲ್ಲೇ ಇದ್ದವರು ಅಂತ ತಿಳಿದುಕೊಳ್ಳ್ರಿ. ಕ್ರಮವಾಗಿ ಮನೋಭೀಮಿದು ಅನ್ನಕ್ಕೆ ನಮ್ಮೆಲ್ಲರಿಗೂ ಮೂಲರಾದವರು ಅನ್ನನಾಮಕರಾದವರು ರುದ್ರದೇವರು, ಅದಕ್ಕೂ ಮೂಲವಾಗಿರುವಂತಹದ್ದು ಆಪ ವಾಯುದೇವರು, ಅದಕ್ಕೂ ಮೂಲ ತೇಜೋಭಿಮಾನಿಯಾದ ಮಹಾಲಕ್ಷ್ಮಿ, ಅವಳಿಗೂ ಮೂಲ ಸನ್ನಾಮಕನಾದ ಪರಮಾತ್ಮ ಅಂತ ತಿಳಿದುಕೋ. ಶ್ರೀಕೃಷ್ಣಾರ್ಪಣಮಸ್ತು.